ಹೆಲೋ ಸ್ಟೂಡೆಂಟ್ಸ್, ಆಚಾರ್ಯ IAS ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಈ ವಾರದ ಪ್ರಮುಖ ಸುದ್ದಿ ವಿಶ್ಲೇಷಣೆಗಳನ್ನು ನಾವು ನೋಡೋಣ. ಹಿಂದಿನ ವಾರದಂತೆ ಈ ಒಂದು ಸುದ್ದಿ ವಿಶ್ಲೇಷಣೆ ಏನಿದೆ, UPSC ಹಾಗೂ KPSC ಪ್ರಿಲಿಮ್ಸ್ಗೆ ಸ್ಪೆಸಿಫಿಕ್ ಆಗಿ ಜಾಸ್ತಿ ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ನಾವು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ಸೊ ವಿತೌಟ್ ಎನಿ ಡಿಲೇಸ್ ಪ್ರಾರಂಭಿಸೋಣ. ಫಸ್ಟ್ ಟಾಪಿಕ್ ಏನಿದೆ, ಡೆಮೋಕ್ರಸಿ ಸಮ್ಮಿಟ್ ಇನ್ ಇಂಡಿಯಾ. ನೋಡಿ, ಈ ಒಂದು ಡೆಮೋಕ್ರಸಿ ಸಮ್ಮಿಟ್ ಏನಿದೆ ಇದನ್ನು ನಾವು ಭಾರತದಲ್ಲಿ ಈ ವರ್ಷ ಕಂಡಕ್ಟ್ ಮಾಡಿದ್ದೇವೆ. ಓಕೆನಾ? ಸೊ ಈ ಒಂದು ನ್ಯೂಸನ್ನು ನೋಡೋದಕ್ಕಿಂತ ಮುಂಚೆ ಇದು ನಮಗೆ ಪ್ರಿಲಿಮ್ಸ್ನಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನು ನೋಡ್ಬಿಡೋಣ. ನಮ್ಮ ಪೇಪರ್ 1ನ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್ ಆಗುವಂತಹ ಟಾಪಿಕ್. ಅದೇ ರೀತಿಯಾಗಿ ನೀವು ಮೇನ್ಸಲ್ಲೂ ಇದನ್ನು ನೀವು ಬಳಸಬೇಕು ಅಂತಂತಂದರೆ GS2 ಈ ಒಂದು ಪತ್ರಿಕೆಯಲ್ಲಿ ನಾವು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಏನಿದೆ ಇದರಲ್ಲಿ ನಮಗೆ ಡೆಮೋಕ್ರಸಿ ಅಂತಕ್ಕಂತಹದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಾವು ಭಾರತ ಪ್ರಜಾಪ್ರಭುತ್ವವನ್ನು ಹೇಗೆ ಉಳಿಸ್ಕೊಂಡು ಹೋಗ್ತಾ ಇದೆ ಅಂತಕ್ಕಂತಹದಕ್ಕೆ ಇದನ್ನು ಬರೀಬೋದು. ಅಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಭಾರತ ಮತ್ತು US ಅಮೇರಿಕಾದ ಸಂಬಂಧಗಳ ಕುರಿತಾಗಿರ್ತಕ್ಕಂತಹ ಟಾಪಿಕಲ್ಲಿ ಈ ಒಂದು ಟಾಪಿಕನ್ನು ಆ್ಯಡ್ ಮಾಡ್ಬೋದು. ಯಾಕೆ ಇಂಡಿಯಾ ಆ್ಯಂಡ್ US ಅಂತಕ್ಕಂಥದ್ದನ್ನು ಈಗ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ನೋಡಿ, ಏನಾಯಿತು ಅಂತಂದರೆ ಇತ್ತೀಚೆಗಷ್ಟೇ ಈ ಒಂದು ಡೆಮೋಕ್ರಸಿ ಸಮ್ಮಿಟನ್ನು ಅಥವಾ ಸಮ್ಮಿಟ್ ಫಾರ್ ಡೆಮೋಕ್ರಸಿಯನ್ನು ಭಾರತದಲ್ಲಿ ನಡೆಸಲಾಯಿತು. ಅದನ್ನು ಕುರಿತಾಗಿ ಅಥವಾ ಈ ಒಂದು ಸಮ್ಮೇಳನದಲ್ಲಿ ಭಾರತದ ಪ್ರಧಾನಿಯವರು ಮಾತನಾಡಿದರು ಮತ್ತು ಆ ಒಂದು ಮಾತನಾಡುವ ಸಂದರ್ಭದಲ್ಲಿ ಅವರು ಭಾರತದ ಪ್ರಜಾಪ್ರಭುತ್ವದ ಕುರಿತಾಗಿರ್ತಕ್ಕಂತಹ ಕಮಿಟ್ಮೆಂಟ್ ಏನಿದೆ ಆಯಿತಾ, ಮತ್ತು ಭಾರತದ ಕಾಂಟ್ರಿಬ್ಯೂಷನ್ ಏನಿದೆ ಅಂದರೆ ಕೊಡುಗೆ ಅಥವಾ ಕಾಣಿಕೆ ಅಂತ ಹೇಳ್ತೀವಿ, ಏನು ಪ್ರಪಂಚದ ಒಂದು ಪ್ರಜಾಪ್ರಭುತ್ವಕ್ಕೆ ಭಾರತದ ಕಾಣಿಕೆ ಮತ್ತು ಭಾರತ ಎಷ್ಟು ಈ ಒಂದು ಡೆಮೋಕ್ರಸಿ ಕುರಿತಾಗಿ ಕಮಿಟೆಡ್ ಇದೆ ಅಂತಕ್ಕಂತಹ ಒಂದು ಥಿಂಗ್ಸನ್ನು ಪ್ರಧಾನಿಯವರು ಹೈಲೈಟ್ ಮಾಡ್ತಾರೆ. ಸೊ ನಮಗಿದು ಹೆಚ್ಚೇನು ಬೇಕಾಗಿಲ್ಲ. ನಾವು ಡೆಮೋಕ್ರಸಿಯ ಒಂದು ಕಾನ್ಸೆಪ್ಟ್ ಅಂತ ನಮಗೆ GS ಅಲ್ಲಿ ಕೇಳಿದಾಗ ಉತ್ತರಿಸುವಲ್ಲಿ ಇದನ್ನು ಒಂದು ಪಾಯಿಂಟ್ ಆಗಿ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ನೀವು ಬಳಸಬಹುದು. ಆಯಿತಾ? ಅದೇ ಅಕಸ್ಮಾತಾಗಿ ಕೇವಲ ಸಮ್ಮಿಟ್ ಫಾರ್ ಡೆಮೋಕ್ರಸಿ ಕೇಳಿದರೆ ಅದರ ಬಗ್ಗೆನೂ ನಾವು ಆನ್ಸರ್ ಮಾಡಲಿಕ್ಕೆ ಕೆಪೇಬಲ್ ಆಗಿರಬೇಕು. ಫಸ್ಟ್ ಆಫ್ ಆಲ್ ಏನು ನಾವು ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಸಮ್ಮಿಟ್ ಫಾರ್ ಡೆಮೋಕ್ರಸಿ ವಾಸ್ ಸ್ಟಾರ್ಟೆಡ್ ಬೈ ಇಂಡಿಯಾ ಇನ್ 2021 ಅಂತ. ಅವಾಗ ನಮ್ಗೆ ಏನನ್ಸುತ್ತೆ, ಇಂಡಿಯಾ ಇಸ್ ಲೀಡರ್ ಇನ್ ಡೆಮೋಕ್ರಸಿ, ಸೊ ಗೊತ್ತಿಲ್ಲ ಈ ಒಂದು ಟಾಪಿಕ್ಕು ಅಂತಂತಂದರೆ ವಾಟ್ ವಿ ಥಿಂಕ್ ಇಸ್ ಹೌದು ಇರಬಹುದು ಪ್ರೊಬೇಬ್ಲಿ ಅಂತ ಹೇಳಿ ನಾವು ಗೆಸ್ ವರ್ಕ್ ಮಾಡಿ ಲಾಜಿಕಲ್ ಗೆಸ್ ಅಂತಕ್ಕಂಥದ್ದನ್ನು ಮಾಡೋಕ್ಕೆ ಹೋಗಿ ತಪ್ಪು ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ. ಸೊ ಆದ್ದರಿಂದ ದಯವಿಟ್ಟು ಕೇಳಿಸ್ಕೊಳ್ಳಿ, ಸಮ್ಮಿಟ್ ಫಾರ್ ಡೆಮೋಕ್ರಸಿ ಏನಿದೆ ಅದನ್ನು ಭಾರತದಲ್ಲ ಅಮೇರಿಕಾದಲ್ಲಿ US ಅಲ್ಲಿ 2021ರಲ್ಲಿ ಪ್ರಾರಂಭಿಸಲಾಯಿತು. ಇದನ್ನು ಬೈಡನ್ ಸರ್ಕಾರ ಹೊಸದಾಗಿ ಬಂದಾಗ ಆವಾಗ ನಿರ್ಮಾಣ ಅಂದರೆ ಈ ಒಂದು ಸಮ್ಮಿಟನ್ನು ನಡೆಸಬೇಕು ಅಂತ ಪ್ರಾರಂಭಿಸಿರುವಂತಹದ್ದು. ಸೊ ಈ ಒಂದು ವೇದಿಕೆ ಏನಿದೆ ಇದು ನೋಡಿ, ಲೋಕತಂತ್ರದ ಕುರಿತಾಗಿರುವಂತಹ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ವೇದಿಕೆ ಆಗಿದೆ. ಅಷ್ಟೇ ಅಲ್ಲದೆ ಲೋಕತಂತ್ರದ ಸಮಸ್ಯೆಗಳನ್ನು ಲೋಕತಂತ್ರದ ಸಂಸ್ಥೆಗಳನ್ನು ಬಲಪಡಿಸಲಿಕ್ಕಾಗಿರಬಹುದು. ಅದೇ ರೀತಿಯಾಗಿ ಮಾನವ ಹಕ್ಕುಗಳನ್ನು ರಕ್ಷಿಸಲು ಹಾಗೂ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಆಯಿತಾ ಅಥವಾ ಎದುರಿಸಲು ಈ ಒಂದು ವೇದಿಕೆ ಸಹಾಯಕರವಾಗಿದೆ. ಫಸ್ಟ್ ಥಿಂಗ್ ನೋಡಿ ಏನು, ಫಸ್ಟ್ ಆಫ್ ಆಲು ಲೋಕತಂತ್ರದ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ, ಎರಡನೇದೇನು ಲೋಕತಂತ್ರದ ಸಂಸ್ಥೆಗಳನ್ನು ಬಲಪಡಿಸಲಿಕ್ಕೆ, ಮೂರನೇದೇನು ಈ ಮಾನವ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ, ನಾಲ್ಕನೇದು ಭ್ರಷ್ಟಾಚಾರದ ವಿರುದ್ಧ ಹೋರಾಡಲಿಕ್ಕೆ ಈ ಒಂದು ವೇದಿಕೆನ ಬಳಸಲಾಗ್ತದೆ. ಆಯಿತಾ? ಈ ಒಂದು ವೇದಿಕೆಯ ಪ್ರಮುಖ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಈ ಒಂದು ಡೆಮೋಕ್ರೆಟಿಕ್ ನೇಷನ್ಸ್ ಏನಿದೆ ಹೌದಾ, ಈ ಲೋಕತಂತ್ರವನ್ನು ಹೊಂದಿರತಕ್ಕಂಥ ಅಥವಾ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ನಡುವಿನ ಸಹಭಾಗಿತ್ವವನ್ನು ಉತ್ತೇಜಿಸುವ ಮತ್ತು ಈ ಒಂದು ಪ್ರಜಾಪ್ರಭುತ್ವವನ್ನು ನವೀಕರಿಸುವಂತಹ ಕಾರ್ಯವನ್ನು ಈ ಒಂದು ಸಮ್ಮಿಟ್ ಮಾಡುವಂಥದ್ದು. ಸಹಭಾಗಿತ್ವ ಪ್ಲಸ್ ನವೀಕರಣ ನೆನಪಲ್ಲಿಟ್ಕೊಳ್ಳಿ. ಸೊ ಈ ಡೆಮೋಕ್ರೆಟಿಕ್ ನೇಷನ್ಸ್ ಏನಿದೆ ಅಥವಾ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳ ನಡುವೆ ಸಹಭಾಗಿತ್ವವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಈ ಪ್ರಜಾಪ್ರಭುತ್ವವನ್ನು ನವೀಕರಿಸಲಿಕ್ಕೆ
ಅಷ್ಟೇ ಅಲ್ಲದೆ ನೋಡಿ ನೆನಪಲ್ಲಿಟ್ಕೊಳ್ಳಿ, ಪ್ರಜಾಪ್ರಭುತ್ವದ ಕುರಿತಾಗಿ ತಂತ್ರಜ್ಞಾನವನ್ನು ಹೆಚ್ಚಿಸಲಿಕ್ಕೂ ಸಹ ಇದು ಕೆಲಸ ಮಾಡ್ತಾ ಇದೆ. ಇಂಟ್ರೆಸ್ಟಿಂಗ್ ಇಲ್ವಾ? ಎನ್ಹಾನ್ಸಿಂಗ್ ಟೆಕ್ನಾಲಜಿ ಫಾರ್ ಡೆಮೋಕ್ರಸಿ. ನೋಡಿ, ಇದು ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಅನ್ಸಿದ್ರು ಸಹ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಎನ್ಹಾನ್ಸಿಂಗ್ ದಿ ಟೆಕ್ನಾಲಜಿ ಫಾರ್ ಡೆಮೋಕ್ರಸಿ ಆಸ್ ವೆಲ್ ಆಸ್ ಡಿಫೆಂಡ್ ಫ್ರೀ ಅಂಡ್ ಫೇರ್ ಇಲೆಕ್ಷನ್ಸ್. ಏನು ನಮ್ಮ ಇಲೆಕ್ಷನ್ ಕಮಿಷನಿನ ಪ್ರಮುಖ ಧ್ಯೇಯ ಅಲ್ವಾ? ಕರೆಕ್ಟ್ ಅಲ್ವಾ? ಯಾವ ಆರ್ಟಿಕಲು ಕಮೆಂಟಲ್ಲಿ ತಿಳಿಸಿ, ನಮ್ಗೆ ನೆನಪಿದ್ರೆ ಎಲೆಕ್ಷನ್ ಕಮಿಷನ್ ಯಾವ ಆರ್ಟಿಕಲ್ ಅಂತ ನೋಡಿ. ಸೊ ಇದರ ಪ್ರಮುಖ ಉದ್ದೇಶಗಳು ಇಲ್ಲಿ 4 ಇದಾವಲ್ಲ, ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂತಹದ್ದು ಹೌದು. ಕರೆಕ್ಟ್ ಅಲ್ವಾ? ಏನು ಸಹಭಾಗಿತ್ವ, ನವೀಕರಣ ಮತ್ತು ತಂತ್ರಜ್ಞಾನದ ಉಪಯೋಗ ಯಾವುದಕ್ಕೆ? ಪ್ರಜಾಪ್ರಭುತ್ವಕ್ಕೆ. ಅದೇ ರೀತಿಯಾಗಿ ಫ್ರೀ ಅಂಡ್ ಫೇರ್ ಇಲೆಕ್ಷನ್ಸ್ ಅಥವಾ ಉಚಿತ ಮತ್ತು ನ್ಯಾಯೋಚಿತ ಚುನಾವಣೆಗಳು ಅಂತಲೂ ನಾವು ಹೇಳಬಹುದು. ಸರಿ ಅಲ್ವಾ? ಸೊ ಸಮಿಟ್ ಫಾರ್ ಡೆಮೋಕ್ರಸಿ ನೆನಪಲ್ಲಿರುತ್ತೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡಿ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಯಾಕೆ? ಆಬ್ವಿಯಸ್ಲಿ ಅಲ್ವಾ, ಇಲೆಕ್ಷನ್ಸಿಗೆ ಇತ್ತೀಚೆಗಷ್ಟೇ ಎಲೆಕ್ಷನ್ಸನ್ನು ನಮ್ಮ ಚುನಾವಣಾ ಆಯೋಗ ಅನೌನ್ಸ್ ಮಾಡಿರೋದ್ರಿಂದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಆಟೋಮೆಟಿಕಲಿ ಅಪ್ಲೈ ಆಗುವಂತಹದ್ದು. ಸೊ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟಿನ ಕುರಿತಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನಾವು ನೋಡೋಣ. ನೋಡಿ, ಹೋದ ವರ್ಷ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ನ್ಯೂಸಲ್ಲಿ ಇತ್ತು. ಕರೆಕ್ಟ್ ಅಲ್ವಾ? ಅಂದರೆ 2022-23 ಟೈಮಲ್ಲಿ. ಕರೆಕ್ಟಾ? ಸೊ ಆದ್ದರಿಂದ ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ಸಿನ ಕುರಿತಾಗಿ 2 ಕ್ವೆಶನ್ಸ್ ಕೇಳಿಬಿಟ್ಟಿದ್ರು. ಬೇಕಾದರೆ ನೀವು PYQs ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತದೆ. ಆದ್ದರಿಂದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನಿದೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುವಂತಹದ್ದು. ಸೊ ಅಗೇನ್ ನಮ್ಮ ಪ್ರಿಲಿಮ್ಸಿನಲ್ಲಿ ಇದು ಕರೆಂಟ್ ಇವೆಂಟ್ಸಿಗೆ ಇಂಪಾರ್ಟೆಂಟ್ ಆಗ್ತದೆ, ಅದೇ ರೀತಿಯಾಗಿ ಪಾಲಿಟಿಗೆ ಸಂಬಂಧಪಟ್ಟಿರುವಂತಹ ವಿಷಯವಾಗುವಂತಹದ್ದು. ನೋಡಿ, ಪಾಲಿಟಿಯಲ್ಲಿ ಇನ್ನೂ ಸ್ಪೆಸಿಫಿಕ್ ಆಗಿ ನಾವು ಹೇಳಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನ್ ಮತ್ತು ಪೊಲಿಟಿಕಲ್ ಸಿಸ್ಟಮ್. ಓಕೆನಾ? ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಲಿಟಿಕಲ್ ಸಿಸ್ಟಮ್ಗೆ ಇದು ಇಂಪಾರ್ಟೆಂಟ್ ಆಗುವಂತಹದ್ದು. ಇದನ್ನು ಹೊರತುಪಡಿಸಿ ನೀವು ಮೇನ್ಸಿನ ಪರ್ಸ್ಪೆಕ್ಟಿವಲ್ಲಿ ನೋಡುವಾಗ ನಮಗೆ GS2ಗೆ ಸಂಬಂಧಪಟ್ಟಿರುವಂತಹ ಒಂದು ಟಾಪಿಕ್ ಇದಾಗಿದೆ. GS2 ಅಲ್ಲಿ ಯಾವ ಒಂದು ಟಾಪಿಕ್ಗೆ ರಿಲೆವೆಂಟ್ ಆಗುವಂತಹದ್ದು ಇದು ಅಂತ ನಾವು ನೋಡೋದಾದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನಿನ ಸಿಗ್ನಿಫಿಕೆಂಟ್ ಪ್ರಾವಿಷನ್ಸ್ ಆಗಿರಬಹುದು, ಬೇಸಿಕ್ ಸ್ಟ್ರಕ್ಚರ್ ಆಗಿರಬಹುದು, ಅದೇ ರೀತಿಯಾಗಿ ಸೇಲೆಂಟ್ ಫೀಚರ್ಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಥವಾ RPA ಆಕ್ಟ್, ಇದೂ ಸಹ ಇಲೆಕ್ಷನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಡೈರೆಕ್ಟ್ಲಿ ಇಂಡಿರೆಕ್ಟ್ಲಿ ಮತ್ತೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದೆ ಅಲ್ವಾ, ಅಪಾಯಿಂಟ್ಮೆಂಟ್ಸ್ ಟು ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಪವರ್ಸ್, ಫಂಕ್ಷನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಇವೆಲ್ಲದಕ್ಕೂ ಸಹ ಇದು ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ನೋಡಿ, ಲಾರ್ಜ್ಲಿ ಇಲೆಕ್ಷನ್ಸ್ ಅಂತಕ್ಕಂಥ ಒಂದು ಟಾಪಿಕ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುವಂತಹದ್ದು. ಸೊ ಇತ್ತೀಚೆಗೆ ಏನಾಯಿತು, ನಮ್ಮ ಚುನಾವಣಾ ಆಯೋಗ ಇಲೆಕ್ಷನ್ಸನ್ನು ಅನೌನ್ಸ್ ಮಾಡ್ತು. ಅಂದರೆ ಯಾವ ದಿನಗಳಲ್ಲಿ ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೀತದೆ ಮತ್ತು ಅವುಗಳ ಒಂದು ರಿಸಲ್ಟ್ಸ್ ಏನಿದೆ ಅದು ಯಾವಾಗ ಡಿಕ್ಲೇರ್ ಆಗ್ತದೆ ಅಂತಕ್ಕಂತಹದನ್ನು ಹೇಳಿದ್ದಾರೆ. ನಮ್ಗೆ ಅದು ಇಂಪಾರ್ಟೆಂಟ್ ಆಗುತ್ತಾ? ಇಲ್ಲ. ಬಹುಶಃ ನಮ್ಗೆ ಇಂಪಾರ್ಟೆಂಟ್ ಆಗುವಂತಹದ್ದೇನು, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತಂತಂದರೆ ಏನು ಅಂತಕ್ಕಂಥದ್ದನ್ನು ನಾವು ಫಸ್ಟ್ ಆಫ್ ಆಲ್ ನೋಡಬೇಕಾಗುತ್ತೆ. ಓಕೆನಾ? ನೋಡಿ, ಕನ್ನಡದಲ್ಲಿ ಇದನ್ನು ನೀತಿ ಸಂಹಿತೆ ಅಂತ ಕರೀತಾರೆ. ಕರೆಕ್ಟ್ ಅಲ್ವಾ? ಸೊ ಈ ನೀತಿ ಸಂಹಿತೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ಅದೇ ಕಾಂಟೆಕ್ಸ್ಟ್ ಏನಿದೆ, ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 2024ರ ಲೋಕಸಭಾ ಇಲೆಕ್ಷನ್ಗಳಿಗಾಗಿ, ಚುನಾವಣೆಗಳಿಗಾಗಿ ನೀತಿ ಸಂಹಿತೆಯನ್ನು ಜಾರಿಗೆಗೊಳಿಸಲಾಗಿದೆ ಆಲ್ರೆಡಿ. ಹೌದಾ? ಸೊ ನೀತಿ ಸಂಹಿತೆ ಅಂತಂತಂದರೆ ಏನು? ಈ ಒಂದು ಸಂಹಿತೆ ಏನಿದೆ ಇದು ನೋಡಿ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಹಾಗೂ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಅಭ್ಯರ್ಥಿಗಳು ಹೇಗೆ ನಡವಳಿಕೆಯನ್ನು ಮಾಡ್ಕೊಳ್ಬೇಕು, ಅಂದರೆ ಅವರ ನಡವಳಿಕೆಗಳನ್ನು, ಅವರ ಒಂದು ಕಂಡಕ್ಟನ್ನು ಹೇಳುವಂತಹ ಒಂದು ಸಿಸ್ಟಮ್ ಅಥವಾ ಕೋಡ್ ಏನಿದೆ ಅದು ನಮ್ಮ ನೀತಿ ಸಂಹಿತೆ. ಆಯಿತಾ? ಸಿ ದಿ ಕೋಡ್ ಇಟ್ ಗವರ್ನ್ಸ್ ದಿ ಕಂಡಕ್ಟ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಆಸ್ ವೆಲ್ ಆಸ್ ಕ್ಯಾಂಡಿಡೇಟ್ಸ್ ಡ್ಯೂರಿಂಗ್ ದಿ ಇಲೆಕ್ಷನ್ಸ್. ಆಯಿತಾ? ಏನು ಇದರ ಒಂದು ಪ್ರಮುಖ ಉದ್ದೇಶವೇನು ಅಂತಕ್ಕಂಥದ್ದು ಅಂತಂದರೆ, ಈ ಚುನಾವಣೆಯ ಒಂದು ಪ್ರೋಸೆಸ್ ಏನಿದೆ ಅದನ್ನು ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡುವಂತಹದ್ದು. ಟ್ರಾನ್ಸ್ಪರೆಂಟ್ ಮತ್ತು ಅದರ ಇಂಟೆಗ್ರಿಟಿಯನ್ನು, ಅಂದರೆ ಚುನಾವಣೆಗಳ ಒಂದು ಪ್ರಮುಖ ಉದ್ದೇಶವನ್ನು ಎತ್ತಿ ಹಿಡಿಯುವಂತಹ ಒಂದು ಕಾರ್ಯಕ್ಕೆ ಈ ಒಂದು ನೀತಿ ಸಂಹಿತೆ ಸಹಕಾರಿಯಾಗಿದೆ. ಆಯಿತಾ? ಇದರಲ್ಲಿ ಏನೇನು ಇದು ಹೊಂದಿರುತ್ತೆ ಅಂತ ನಾವು ನೋಡೋದಾದರೆ, ನೋಡಿ ಇದು ಏನೇನನ್ನ ಕುರಿತಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಿದ್ದೀವಿ ನಾವು ಇವಾಗ. ಜನರಲ್ ಕಂಡಕ್ಟ್ ಅಂತಂದರೆ ಸಾಮಾನ್ಯ ನಡವಳಿಕೆ ಇರಬಹುದು, ಮೀಟಿಂಗ್ಸ್ ಅಂದರೆ ಸಭೆಗಳಾಗಿರಬಹುದು, ಪ್ರೊಸೆಷನ್ಸ್ ಅಂದರೆ ಮೆರವಣಿಗೆಗಳಾಗಿರಬಹುದು. ಅಷ್ಟೇ ಅಲ್ಲದೆ ಪೋಲಿಂಗ್ ಡೇ ಪ್ರೊಸೀಜರ್ಸ್ ಅಂತಂತಂದರೆ ಮತದಾನದ ದಿನಗಳ ಕಾರ್ಯವಿಧಾನಗಳು, ಮತದಾನದ ದಿನದ ಕಾರ್ಯವಿಧಾನಗಳಾಗಿರಬಹುದು. ಅದೇ ರೀತಿಯಾಗಿ ಮತಗಟ್ಟೆಗಳು,
ವೀಕ್ಷಕರು, ಅಧಿಕಾರದಲ್ಲಿರುವ ಪಕ್ಷ ಮತ್ತು ಚುನಾವಣೆಗಳ ಪ್ರಣಾಳಿಕೆಗಳಂತಹ ಕುರಿತಾಗಿ, ಇಲೆಕ್ಷನ್ ಮ್ಯಾನಿಫೆಸ್ಟೋ ಅಂತಂದ್ರೇನು, ಚುನಾವಣಾ ಪ್ರಣಾಳಿಕೆಗಳು, ಇಂತಹ ಈ ಒಂದು ಪ್ರಮುಖ ಅಂಶಗಳ ಕುರಿತಾಗಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನು ಮಾಡ್ತಾ ಇದೆ ಅಂತಂತಂದರೆ ಇವುಗಳ ಕುರಿತಾಗಿ ರೆಗ್ಯುಲೇಷನ್ಸನ್ನು ಹಾಕ್ತಾ ಇರುವಂಥದ್ದು. ಅಂದರೆ ಕಾನೂನನ್ನು ಹೇಳ್ತಾ ಇರೋದು. ಕಾನೂನು ಅಂತ ಹೇಳಲಿಕ್ಕಾಗೋದಿಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನಾವು ಹೇಳಬಹುದು. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ನೋಡೋದಾದರೆ ಕೀ ರಿಸ್ಟ್ರಿಕ್ಷನ್ಸ್ ಇಂಪೋಸ್ ಬೈ MCC ಇನ್ಕ್ಲೂಡ್ ಬಾರಿಂಗ್ ದಿ ರೂಲಿಂಗ್ ಪಾರ್ಟಿ ಫ್ರಮ್ ಅನೌನ್ಸಿಂಗ್ ಪಾಲಿಸಿ ಡಿಸಿಷನ್ಸ್, ಯುಟಿಲೈಸಿಂಗ್ ಆಫಿಷಿಯಲ್ ಪೊಸಿಷನ್ಸ್ ಫಾರ್ ಕ್ಯಾಂಪೇನಿಂಗ್, ಅದೇ ರೀತಿ ಕಂಬೈನಿಂಗ್ ಆಫಿಷಿಯಲ್ ವಿಸಿಟ್ಸ್ ವಿತ್ ಎಲೆಕ್ಷನ್ ಆಕ್ಟಿವಿಟೀಸ್. ಇವೆಲ್ಲನೂ ನೋಡಿ ಕೆಲವು ಪ್ರಮುಖವಾಗಿ ನಮ್ಮ ಆಡಳಿತದಲ್ಲಿರ್ತಕ್ಕಂತಹ ಒಂದು ಪಕ್ಷ ಏನೇನನ್ನ ಮಾಡುವಂತಿಲ್ಲ ಅಂತಂದರೆ, ಇಲೆಕ್ಷನ್ಸಿನ ಸಮಯದಲ್ಲಿ ಅಥವಾ ಮಾಡೆಲ್ ನೀತಿ ಸಂಹಿತೆ ಜಾರಿ ಆದಾಗ ಹೊಸ ಪಾಲಿಸಿ ಡಿಸಿಷನ್ಸನ್ನು, ಹೊಸ ಯೋಜನೆಗಳನ್ನು ತರುವಂತಿಲ್ಲ. ಅದೇ ರೀತಿಯಾಗಿ ಅವರ ಅಫಿಷಿಯಲ್ ಪೊಸಿಷನ್ಸ್ಗಳನ್ನು ಚುನಾವಣಾ ಪ್ರಚಾರಗಳಿಗೆ ಬಳಸುವಂತಿಲ್ಲ. ಅಷ್ಟೇ ಅಲ್ಲದೆ ಈ ಅಫಿಷಿಯಲ್ ವಿಸಿಟ್ಸ್ಗಳನ್ನು ಇಲೆಕ್ಷನ್ ಆಕ್ಟಿವಿಟೀಸ್ಗೆ, ಇವಾಗ ಫಾರ್ ಎಕ್ಸಾಂಪಲ್ ಏನು ಭಾರತದ ಪ್ರಧಾನಿ ಭೂತಾನ್ ಭೇಟಿ ಕೊಟ್ಟಿದ್ದಾರಲ್ವಾ, ಅದರಲ್ಲಿ ಇಲೆಕ್ಷನ್ನಿನ ಚುನಾವಣೆಯ ಕುರಿತಾಗಿರ್ತಕ್ಕಂಥ ಯಾವುದೇ ಅಂಶಗಳನ್ನು ಅವರು ಹೊಂದಿರಕೂಡದು. ಅಷ್ಟೇ ಅಲ್ಲದೆ ಸರ್ಕಾರದ ಒಂದು ಏನು ಖಜಾನೆಯಿಂದ ಅಥವಾ ರಿಸೋರ್ಸಸ್ಸನ್ನು ಈ ಚುನಾವಣಾ ಪ್ರಚಾರಗಳಿಗೆ ಅವ್ರು ಬಳಸುವಂತಿಲ್ಲ. ಆಯಿತಾ? ಅಷ್ಟೇ ಅಲ್ಲದೆ ನೋಡಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೊಸ ಅಪಾಯಿಂಟ್ಮೆಂಟ್ಸನ್ನು ಅಂತಂದರೆ ಗವರ್ನಮೆಂಟ್ ಸರ್ಕಾರಿ ನೌಕರಿಗಳಾಗಿರ್ಬೋದು, ಬೇರೆ ಯಾವುದೋ ಒಂದು ಹೊಸ ಪೊಸಿಷನ್ನಿನ ನಿರ್ಮಾಣ ಆಗಿರ್ಬೋದು, ಇವೆಲ್ಲ ಮಾಡುವಂತಿಲ್ಲ. ವಿಚ್ ಕ್ಯಾನ್ ಸ್ವೇ ವೋಟರ್ಸ್, ಅಂದರೆ ಇವೆಲ್ಲ ವಿಷಯಗಳು ಏನು ಮಾಡ್ತದೆ, ಮತದಾರನ ದಿಕ್ಕನ್ನು ಬದಲಾಯಿಸಬಹುದು. ಆದ್ದರಿಂದ ಅಂಥವುಗಳನ್ನು ನಾವು ಅವಾಯ್ಡ್ ಮಾಡುವಂತಿಲ್ಲ ಅಂತ ಹೇಳಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಹೇಳ್ತದೆ. ಸರಿನಾ? ಸೊ ಒಂದು ಸ್ಟೇಟ್ಮೆಂಟ್ ಬರಬಹುದು, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇಸ್ ಲೀಗಲಿ ಬೈಂಡಿಂಗ್. ಈಸ್ ಇಟ್ ಲೀಗಲಿ ಬೈಂಡಿಂಗ್? ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ವೈಲೇಟ್ ಮಾಡಿದರೆ ಕಾನೂನು ಶಿಕ್ಷೆಗಳನ್ನು ನಾವು ಅನುಭವಿಸಬಹುದಾ? ಇಲ್ಲ. ಇಟ್ ಈಸ್ ನಾಟ್ ಅ ಲೀಗಲಿ ಬೈಂಡಿಂಗ್. ಆಯಿತಾ? ಇದು ಲೀಗಲಿ ಬೈಂಡಿಂಗ್ ಅಲ್ಲ. ಇಟ್ ಈಸ್ ಎನ್ಫೋರ್ಸ್ ಥ್ರೂ ಮಾರಲ್ ಸ್ಯಾಂಕ್ಷನ್ಸ್. ಆಯಿತಾ? ನೈತಿಕವಾಗಿ ಇದನ್ನು ನಾವು ಎನ್ಫೋರ್ಸ್ ಮಾಡಬಹುದೇ ಹೊರತು ಅದನ್ನು ನೈತಿಕವಾಗಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ನೀತಿಗಳನ್ನು ಚುನಾವಣಾ ಪೊಲಿಟಿಕಲ್ ಪಾರ್ಟೀಸ್ ಅಂದರೆ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳ ಮೇಲೆ ಹೇರಬಹುದೇ ಹೊರತಾಗಿ ಇದು ಕಾನೂನಾತ್ಮಕವಾಗಿ ಅಂದರೆ ಲೀಗಲಿ ಇಲ್ಲ ಅಂತಕ್ಕಂತಹದ್ದು. ಸರಿನಾ? ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇವಾಗ ನೀವೇನು ಮಾಡಬೇಕು, ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜೊತೆಗೆ ಇಲೆಕ್ಷನ್ ಕಮಿಷನ್ನ ಕುರಿತಾಗಿ ಕೆಲವೊಂದು ಅಂಶಗಳನ್ನು ನೀವು ಗಮನಿಸಬೇಕಾಗ್ತದೆ. ಓಕೆನಾ? ಸೊ ಇಲೆಕ್ಷನ್ ಕಮಿಷನನ್ನು ನಾವು ನೋಡೋದಾದರೆ ನೋಡಿ, ಇಲೆಕ್ಷನ್ ಕಮಿಷನ್ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂತಂದರೆ ಸಾಂವಿಧಾನಿಕ, ಹೌದಾ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಸಾಂವಿಧಾನಿಕ ಸಂಸ್ಥೆ ಅಂತ ನಾವು ಹೇಳಬಹುದು. ಕರೆಕ್ಟ್ ಅಲ್ವಾ? ಸೊ ಈ ಸಾಂವಿಧಾನಿಕ ಸಂಸ್ಥೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಯಾವಾಗ ಈ ಒಂದು ಸಂಸ್ಥೆನ ಸ್ಥಾಪಿಸಲಾಯಿತು ಅಂತಂದರೆ 25ನೇ ಜನವರಿ 1950. ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. 1950 25ನೇ ಜನವರಿಯನ್ನು. ಸೊ ಇದನ್ನು ನಾವು ಈ ಒಂದು ಡೇಯನ್ನು, ಈ ಒಂದು 25ನೇ ಜನವರಿನ ನಾವು ನ್ಯಾಷನಲ್ ವೋಟರ್ಸ್ ಡೇ, ಆಯಿತಾ, ರಾಷ್ಟ್ರೀಯ ಮತದಾರರ ದಿವಸ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೇವೆ. ಸರಿ ಅಲ್ವಾ? ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಎಲೆಕ್ಷನ್ ಕಮಿಷನಿನ ಕೆಲಸ ಏನು ಅಂತಂದರೆ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತು ರಾಜ್ಯ ಸರ್ಕಾರಗಳ ಚುನಾವಣೆಗಳನ್ನು ನಡೆಸುವಂತಹದ್ದು. ನೋಡಿ, ನೆನಪಲ್ಲಿಟ್ಕೊಳ್ತೀರಾ ಅಲ್ವಾ? ಇದೇ ಸಿಮಿಲರ್ ಪ್ರಾವಿಷನ್ಸ್ ನಮ್ಮ ಸ್ಟೇಟ್ ಇಲೆಕ್ಷನ್ ಕಮಿಷನ್ಗೆ ಬರ್ತದೆ. ಇನ್ನು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸನ್ನು ನೀವು ನೋಡಬೇಕು ಅಂತಂತಂದರೆ ಯಾವ ಪಾರ್ಟ್ ಇದರ ಬಗ್ಗೆ ಡೀಲ್ ಮಾಡುವಂತಹದ್ದು? ಪಾರ್ಟ್ 15. ಆಯಿತಾ? ಆರ್ಟಿಕಲ್ 324ರಿಂದ ಆರ್ಟಿಕಲ್ 329 ನೆನಪಲ್ಲಿಟ್ಕೊಳ್ತೀರಾ ಅಲ್ವಾ? ಪಾರ್ಟ್ 15. ಸೊ 324 ಏನು ಹೇಳ್ತದೆ ಅಂತಂತಂದರೆ ಇಲೆಕ್ಷನ್ ಕಮಿಷನ್ನಿನ ಸ್ಥಾಪನೆಯ ಕುರಿತಾಗಿ ಹೇಳ್ತದೆ. ಏನಂತ? ಸೂಪರಿಂಟೆಂಡೆನ್ಸು, ಡೈರೆಕ್ಷನ್ನು ಮತ್ತು ಕಂಟ್ರೋಲ್, ಇವೆಲ್ಲ ಮೂರೂ ಚುನಾವಣೆಗಳದ್ದು ಯಾರ ಕೈಯಲ್ಲಿರುತ್ತೆ? ಇಲೆಕ್ಷನ್ ಕಮಿಷನ್ನ ಕೈಯಲ್ಲಿರುತ್ತೆ ಅಂತ. ಅದೇ ಇನ್ನೊಂದು ನೆನಪಲ್ಲಿಟ್ಕೊಳ್ಳಿ. ಸರಿ, ಹಾಗಿದ್ರೆ ಈ ಇಲೆಕ್ಷನ್ ಕಮಿಷನರ್ಸ್ ಮತ್ತು ಅವರ ಕಾರ್ಯದ ಕುರಿತಾಗಿ ಇದು ಸಂವಿಧಾನ ಏನಾದರೂ ಹೇಳ್ತದಾ? ಇಲ್ಲ. ನೋಡಿ, ಅದನ್ನು ಡಿಸೈಡ್ ಮಾಡುವಂಥವ್ರು ಯಾರು? ನಮ್ಮ ಕೇಂದ್ರ ಸರ್ಕಾರ. ಓಕೆನಾ? ಸೊ ಇದನ್ನೊಂದು ನೀವು ನೆನಪಲ್ಲಿಟ್ಕೊಳ್ಳಿ. ಅದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಮತ್ತು ಟೆನ್ಯೂರ್, ಅವರು ಎಷ್ಟು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂತಹದ್ದನ್ನು ಇಲ್ಲಿ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ
ಹೇಳಿಲ್ಲ ಆಯ್ತಾ. ಆದ್ದರಿಂದ ನಾವು ಇತ್ತೀಚೆಗಷ್ಟೇ ಏನು ಅಪಾಯಿಂಟ್ಮೆಂಟ್ CEC ಅಂಡ್ ಅದರ್ CEC ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಅಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಕಂಡೀಷನ್ ಸರ್ವಿಸಸ್ ಆಕ್ಟ್ 2023 ಪಾಸ್ ಮಾಡಿದ್ದು. ದಿ CEC ಅಂಡ್ ಅದರ್ಸ್ CEs ಆಕ್ಟ್ 2023 ಇದನ್ನು ನಾವು ಆಲ್ರೆಡಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋಸಲ್ಲಿ ಆಲ್ರೆಡಿ ಕವರ್ ಮಾಡಿದ್ದೇವೆ ಆಯಿತಾ. ಸೊ ದಯವಿಟ್ಟು ಅದನ್ನು ಒಂದ್ಸರಿ ನೀವು ನೋಡ್ಕೊಳ್ಳಿ, ಅಥವಾ ಈ ಆ್ಯಕ್ಟನ್ನು ಶಾರ್ಟ್ ಆಗಿ ನೀವು ಓದಬಹುದು. ಓಕೆ ಅಲ್ವಾ. ನೋಡಿ, ಇಲೆಕ್ಷನ್ ಕಮಿಷನರ್ಸಿನ ಇನ್ನೊಂದು ಪಾಯಿಂಟ್ ಇದೆ. ಅವರ ಸ್ಯಾಲರಿ ಎಷ್ಟಿರುತ್ತೆ ಅಂತಂದರೆ ಸುಪ್ರೀಂ ಕೋರ್ಟ್ ಜಡ್ಜಿನ ಈಕ್ವಾಲೆಂಟ್ ಇರ್ತದೆ. ಮತ್ತು ಅವರನ್ನು ಚೀಫ್ ಇಲೆಕ್ಷನ್ ಕಮಿಷನರನ್ನು ಹೇಗೆ ರಿಮೂವ್ ಮಾಡಬೇಕು ಅಂತಂತಂದರೆ ಸುಪ್ರೀಂ ಕೋರ್ಟ್ ಜಡ್ಜಿನ ರೀತಿಯಲ್ಲೇ ತೆಗಿಬೇಕು. ಅದೇ ಇಲೆಕ್ಷನ್ ಕಮಿಷನರ್ಸನ್ನು ಕೇವಲ ಚೀಫ್ ಎಲೆಕ್ಷನ್ ಕಮಿಷನರಿನ ರೆಕಮೆಂಡೇಶನ್ ಮೇರೆಗೆ ತೆಗೆದ್ರೆ ಆಯಿತು. ಓಕೆನಾ, ಇದೆರಡನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇದು ನಮ್ಮ ಇಲೆಕ್ಷನ್ ಕಮಿಷನ್ನಿನ ಕುರಿತು, ಸರಿ ಅಲ್ವಾ. ಸೊ ಇದು ಇಲೆಕ್ಷನ್ ಕಮಿಷನ್ನಿನ ಕುರಿತು ಮತ್ತು ಮಾಡೆಲ್ ಕೋಡ್ ಆಫ್ ಕಂಡಕ್ಟಿನ ಕುರಿತು. ಇನ್ನು ಎಕ್ಸ್ಟ್ರಾ ಏನೇ ಇದ್ರೂ ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ಸಲ್ಲಿ ಏನೇನು ಟಾಪಿಕ್ಸ್ ನ್ಯೂಸಲ್ಲಿ ಇರುತ್ತೋ ಅದನ್ನೆಲ್ಲ ಕವರ್ ಮಾಡಲಿಕ್ಕೆ ನಾವು ಟ್ರೈ ಮಾಡೋಣ. ಓಕೆ ಅಲ್ವಾ. ನೆಕ್ಸ್ಟ್ ನೋಡಿ, ಫ್ಯಾಕ್ಟ್ ಚೆಕ್ ಯೂನಿಟ್. ಏನಿದು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತಕ್ಕಂಥದ್ದನ್ನು ನೋಡೋಣ. ಫಸ್ಟ್ ಆಫ್ ಆಲ್ ನಮ್ಮ ಪ್ರಿಲಿಮ್ಸಿಗೆ ಇದು ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಿಗೆ ಇಂಪಾರ್ಟೆಂಟ್ ಆಗುವಂತಹದ್ದು. ಮೇನ್ಸಲ್ಲಿ ಏನಿದೆ ನೋಡಿ, ಇದು GS3 ಸೈಬರ್ ಸೆಕ್ಯೂರಿಟಿ, ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಬರುತ್ತಲ್ವಾ, ಸೈಬರ್ ಸೆಕ್ಯೂರಿಟಿ ಇದಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಓಕೆ ಅಲ್ವಾ. ಸೊ ನೋಡೋಣ ಈ ಟಾಪಿಕ್ ಏನು ಹೇಳ್ತಿದೆ ಅಂತ. ಇತ್ತೀಚೆಗಷ್ಟೇ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನು ಮಾಡ್ತು ಅಂದರೆ PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದ ಒಂದು ಸೆಲ್ ಇದೆ, ಏನು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತಕ್ಕಂಥದ್ದು, ಅಥವಾ ಯೂನಿಟ್ ಅಂತಲೇ ಹೇಳ್ಬೋದು. ಈ ಒಂದು ಫ್ಯಾಕ್ಟ್ ಚೆಕ್ ಯೂನಿಟನ್ನು ಸೆಂಟ್ರಲ್ ಗವರ್ನಮೆಂಟಿನ ಅಫಿಷಿಯಲ್ ಫ್ಯಾಕ್ಟ್ ಚೆಕ್ ಯೂನಿಟ್ ಬಾಡಿ ಅಂತಲೇ ಕನ್ಸಿಡರ್ ಮಾಡಿಬಿಟ್ರು ಆಯಿತಾ. ಮತ್ತು ಅದನ್ನು ಡೈರೆಕ್ಟ್ಲಿ ಓಪನ್ ಆಗಿ ಹೇಳಿದರೆ ಸಾಕಾ, ಇಲ್ಲ, ಅದಕ್ಕೆ IT ರೂಲ್ಸ್ನಲ್ಲಿ ಬದಲಾವಣೆಯನ್ನು ಮಾಡಬೇಕಾಗಿದೆ. ಸೊ ಇವಾಗ IT ರೂಲ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸಿನ ತಿದ್ದುಪಡಿಯ ಪ್ರಕಾರ ಈ PIBಯ ಫ್ಯಾಕ್ಟ್ ಚೆಕ್ ಯೂನಿಟ್ ಏನಿದೆ ಅದು ಕೇಂದ್ರ ಸರ್ಕಾರದ ಏನು ಅಧಿಕೃತ ಫ್ಯಾಕ್ಟ್ ಚೆಕಿಂಗ್ ಬಾಡಿ ಅಂತ ನಾವು ಹೇಳಬಹುದು, ಸರಿನಾ. ಸೊ ಇದರ ಕೆಲಸ ಏನು ಅಂತಂತಂದರೆ ಆನ್ಲೈನಲ್ಲಿ ಇರ್ತಕ್ಕಂಥ ಕಂಟೆಂಟನ್ನು, ಆನ್ಲೈನಲ್ಲಿ ಇರ್ತಕ್ಕಂಥ ಕೆಲವೊಂದು ಸುದ್ದಿಗಳನ್ನು, ಯಾವ್ಯಾವ ಸುದ್ದಿಗಳು, ಎಲ್ಲ ಸುದ್ದಿಗಳ ಇಲ್ಲ, ಕೇಂದ್ರ ಸರ್ಕಾರವನ್ನು ಕುರಿತು ಅಥವಾ ಕೇಂದ್ರ ಸರ್ಕಾರವನ್ನು ಉದ್ದೇಶಿಸಿ ಇರುವಂಥ ಸುದ್ದಿಗಳು ನಿಜವೋ ಸುಳ್ಳು ಅಂತಕ್ಕಂತಹದ್ದನ್ನು ಸರ್ಕಾರದಿಂದ ಕ್ಲಾರಿಫಿಕೇಶನ್ ಕೊಡುವ ಕೆಲಸವನ್ನು ಈ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ ಮಾಡುವಂತಹದ್ದು, ಸರಿನಾ. ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ, ಇದು ಏನು ಫ್ರೀಡಮ್ ಆಫ್ ಸ್ಪೀಚ್ಗೆ ವಿರುದ್ಧವಾಗಿ ಹೋಗುವಂತಹದ್ದು ಅಂತ ಹೇಳ್ತಿದ್ದಾರೆ. ಆದರೆ ನೋಡಿ, ಈ ಫ್ಯಾಕ್ಟ್ ಚೆಕ್ ಯೂನಿಟ್ ಏನಿದೆ, ಈಗ ಇಲೆಕ್ಷನ್ಸ್ ಚುನಾವಣೆಯ ಸಂದರ್ಭದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುವಾಗ ಏನು ಮಾಡುತ್ತೆ ಅಂತಂತಂದರೆ ಒಂದು ಕರೆಕ್ಟ್ ಆಗಿರ್ತಕ್ಕಂತಹ ರಿಯಲ್ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಇದು ಸಹಾಯ ಮಾಡ್ತದೆ, ಕರೆಕ್ಟ್ ಅಲ್ವಾ. ಸೊ ಫ್ಯಾಕ್ಟ್ ಚೆಕ್ ಯೂನಿಟ್ ನಾವೇನು ಮಾಡ್ತೀವಿ, ಫ್ಯಾಕ್ಟ್ ಚೆಕ್ ಯೂನಿಟನ್ನು ಕೇಳಿಕೊಂಡು PIBಯನ್ನು, ದಿ ಮೇನ್ ಥಿಂಗನ್ನು ಇಗ್ನೋರ್ ಮಾಡಿಬಿಡ್ತೀವಿ ಅಲ್ವಾ. ಕ್ವೆಶನ್ ಇಲ್ಲಿ ಏನು ಬಂದ್ಬಿಡುತ್ತೆ, PIB ಬಂದ್ಬಿಡುತ್ತೆ. ಆವಾಗ ಅಯ್ಯೋ ಇದನ್ನ ಓದಿರಲಿಲ್ಲ, PIB ಬಗ್ಗೆನೂ ಕ್ವೆಶನ್ ಕೇಳ್ತಾರಾ ಅಂತ ನಾವು ಯೋಚನೆ ಮಾಡ್ತಾ ಕೂರಬೇಕಾಗುತ್ತೆ ಆವಾಗ. ಸೊ ನೋಡಿ, ಈ ಫ್ಯಾಕ್ಟ್ ಚೆಕ್ ಯೂನಿಟನ್ನು ಯಾಕೆ ನಾವು ಕೇಂದ್ರ ಸರ್ಕಾರದ ಒಂದು ಅಧಿಕೃತ ಫ್ಯಾಕ್ಟ್ ಚೆಕ್ ಯೂನಿಟ್ ಆಗಿ ಘೋಷಣೆ ಮಾಡಿದ್ದು ಅಂತಂತಂದರೆ ಬಾಂಬೆ ಹೈಕೋರ್ಟ್ ಈ ಕುರಿತಾಗಿ ಕೆಲವೊಂದು ವರ್ಡಿಕ್ಟನ್ನು, ಸೂಚನೆಯನ್ನು ಹೇಳಿರ್ತದೆ, ಆದ್ದರಿಂದ ಸರಿನಾ. ಸೊ PIBನ ಬಗ್ಗೆ ನೋಡೋದಾದರೆ ನೋಡಿ, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1919 ಅಂತಂತಂದರೆ ಸ್ವತಂತ್ರ ಪೂರ್ವದ ಕಾಲದಲ್ಲಿ ಏನು ಸ್ಥಾಪಿತವಾಗಿರ್ತಕ್ಕಂತಹ ಸಂಸ್ಥೆ ಏನು ನಮ್ಮ PIB. ಸೊ ಇದರ ಒಂದು ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿದೆ, ನ್ಯೂ ದೆಹಲಿಯಲ್ಲಿದೆ, ನವದೆಹಲಿಯಲ್ಲಿದೆ. ಮತ್ತು ಇದರ ಕೆಲಸವೇನು ಅಂತಂತಂದರೆ ಸರ್ಕಾರದ ಏನು ಮಾಹಿತಿಗಳನ್ನು ಜನರಿಗೆ ತಲುಪಿಸುವಂತಹದ್ದು, ಕರೆಕ್ಟ್ ಅಲ್ವಾ. ಸೊ ಏನೇನು ಹೇಳ್ತದೆ, ಸರ್ಕಾರದ ಯೋಜನೆಗಳ ಕುರಿತಾಗಿರ್ಬೋದು, ಕಾರ್ಯಕ್ರಮಗಳ ಕುರಿತಾಗಿರಬಹುದು, ಯಾವುದೇ ಒಂದು ಏನು ಹೊಸ ಯೋಜನೆಗಳ ಕುರಿತಾಗಿರಬಹುದು, ಮತ್ತು ಸರ್ಕಾರ ಏನೇನನ್ನು ಅಚೀವ್ ಮಾಡಿದೆ ಅಂದರೆ ಸಾಧಿಸಿದೆ ಅಂತಕ್ಕಂಥದ್ದು. ಬೇಸಿಕಲಿ ಸರ್ಕಾರದ ಕುರಿತಾಗಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ನೀಡುವಂತಹ ಒಂದು ಕೆಲಸವನ್ನು ಯಾರು ಮಾಡ್ತಾರೆ, PIB ಮಾಡ್ತದೆ ಅಲ್ವಾ. ಸೊ ಇಟ್ ಗಿವ್ಸ್ ಆರ್ ಡಿಸಮಿನೇಟ್ಸ್ ಗವರ್ನಮೆಂಟ್ಸ್ ಇನ್ಫಾರ್ಮೇಷನ್ಸ್ ರಿಲೇಟೆಡ್ ಟು ಪಾಲಿಸೀಸ್, ಪ್ರೋಗ್ರಾಮ್ಸ್, ಇನಿಷಿಯೇಟಿವ್ಸ್ ಅಂಡ್ ಅಚೀವ್ಮೆಂಟ್ಸ್, ಕರೆಕ್ಟ್ ಅಲ್ವಾ. ಸೊ ಇದನ್ನ ಸುಮ್ಮನೆ ಹಾಗೆ ಸರ್ಕಾರ ಎಲ್ಲಿಂದನೂ ನೇಮಿಸಿದೆಯಾ, ಇಲ್ಲ. ನೋಡಿ, IT ರೂಲ್ಸ್ ಇದೆ, 2021 IT ರೂಲ್ಸ್ ಇದೆ ಅಲ್ವಾ. ಈ ಒಂದು ರೂಲ್ಸಿನ ಪ್ರಕಾರ ಅಫಿಷಿಯಲಿ ಇದನ್ನು ನಾವು ಸರ್ಕಾರದ ಇನ್ಫಾರ್ಮೇಷನನ್ನು ಡಿಸಿಮಿನೇಟ್ ಮಾಡುವಂಥ ಸಂಸ್ಥೆ ಅಂತ ಹೇಳಿ ರೆಕಗ್ನೈಸ್ ಮಾಡಿದ್ದೇವೆ. ನೋಡಿ, IT ಆ್ಯಕ್ಟ್ ಅಲ್ಲ, IT ರೂಲ್ಸ್ 2021 ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ನೋಡೋದ
ರಿವರ್ಸ್ ಫ್ಲಿಪ್ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ರಿವರ್ಸ್ ಫ್ಲಿಪ್ ಅಂತಂತಂದರೆ ಏನು ಅಂತಕ್ಕಂಥ ಒಂದು ಸಿಂಪಲ್ ಕಾನ್ಸೆಪ್ಟನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಮಗೆ ಸಿಲೆಬಸ್ಸನ್ನು ನಾವು ನೋಡೋದು ಆದರೆ ನಮ್ಮ ಪ್ರಿಲಿಮ್ಸಿಗೆ ಸಂಬಂಧಪಟ್ಟಿದ್ದು ಇದು ಕರೆಂಟ್ ಇವೆಂಟ್ಸ್. ಓಕೆನಾ? ಯಾಕೆ ನೋಡಿ, ಚಿಕ್ಕ ಪುಟ್ಟ ಇಕಾನಮಿಕ್ಸ್ ಟಾಪಿಕ್ಸ್ಗಳನ್ನು ತಗೊಂಡು ರಿವರ್ಸ್ ಫ್ಲಿಪ್ ವಾಸ್ ಇನ್ ನ್ಯೂಸ್, ಇಟ್ ಮೀನ್ಸ್ ಅಂತ ಹೇಳಿ ಸಿಂಪಲ್ ಆಗಿ ರಿವರ್ಸ್ ಫ್ಲಿಪ್ ಅಂತಕ್ಕಂಥದ್ದು ನ್ಯೂಸಲ್ಲಿತ್ತು, ಇದರ ಅರ್ಥ ಅಂತ ಹೇಳಿ ಕೇಳಿಬಿಡ್ತಾರೆ, ಅಥವಾ ಇದರ ಕುರಿತಾಗಿರ್ತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟ್ಸನ್ನು ವಾಕ್ಯಗಳನ್ನು ಗಮನಿಸಿ ಅಂತ ಹೇಳಿ ರಿವರ್ಸ್ ಫ್ಲಿಪ್ಪಿನ ಕುರಿತಾಗಿ ಒಂದು 2 to 3 ಸ್ಟೇಟ್ಮೆಂಟ್ಸ್ ಕೇಳಿಬಿಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಅದು ಮೋಸ್ಟ್ಲಿ ನಮಗೆ ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಆಗುವಂಥದ್ದು ಮತ್ತು ಇಕಾನಮಿಕ್ಸ್ ಟಾಪಿಕಲ್ಲೂ ಇದು ಇಂಪಾರ್ಟೆಂಟ್ ಆಗ್ತದೆ. ಓಕೆನಾ? ಸೊ ಇಕಾನಮಿಕ್ಸಲ್ಲಿ ಯಾವುದಕ್ಕೆ ಇದು ಇಂಪಾರ್ಟೆಂಟ್ ಆಗ್ತದೆ ಅಂತ ನಾವು ನೋಡೋದಾದರೆ ನೋಡಿ, ಅಫಿಷಿಯಲಿ ನಮಗೆ ಮನಿ ಆ್ಯಂಡ್ ಬ್ಯಾಂಕಿಂಗು ಮತ್ತು ಅಥವಾ ಶೇರ್ ಮಾರ್ಕೆಟು ಇವೆಲ್ಲ ಇದಾವಲ್ಲ, ಇನ್ವೆಸ್ಟ್ಮೆಂಟ್ಸು, ಇವೆಲ್ಲ ಡೈರೆಕ್ಟ್ಲಿ ಸಿಲೆಬಸ್ ಇಲ್ಲ. ಆದರೂ ಸಹ ಇವುಗಳ ಕುರಿತಾಗಿರ್ತಕ್ಕಂಥ ಟ್ರಿಕ್ಕಿ ಕ್ವೆಶನ್ಸನ್ನು ಪ್ರತಿ ಸಾರಿನೂ ಕೇಳ್ತಾರೆ ಅಲ್ವಾ? ಸೊ ಪ್ರಿಲಿಮ್ಸ್ನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತು ಇಕಾನಮಿಕ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ರಿವರ್ಸ್ ಫ್ಲಿಪ್ ಅಂತಂತಂದರೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಏನಾಗಿದೆ ಅಂತಂದರೆ, ಇತ್ತೀಚೆಗೆ ಪೈನ್ ಲ್ಯಾಬ್ಸ್, ಝೆಪ್ಟೋ, ಮೀಶೋ ಈ ರೀತಿಯಾಗಿರ್ತಕ್ಕಂಥ ಸ್ಟಾರ್ಟಪ್ಸ್ ಏನಿವೆ ಇವುಗಳು ರಿವರ್ಸ್ ಫ್ಲಿಪ್ ಸ್ಟ್ರಾಟರ್ಜಿಯನ್ನು ಬಳಸ್ತಾ ಇವೆ. ಯಾಕೆ? ಭಾರತವನ್ನು ಮರುಪ್ರವೇಶಿಸಲಿಕ್ಕೆ. ಸೊ ಬೇಸಿಕಲಿ ಇದರ ಒಂದು ಕಾನ್ಸೆಪ್ಟ್ ಏನು ಅಂತ ನಾವು ನೋಡೋದಾದ್ರೆ, ಒಂದು ಸಂಸ್ಥೆ ಸ್ಟಾರ್ಟಪ್ ಏನಿದೆ ಭಾರತದಲ್ಲಿತ್ತು, ಆದರೆ ಭಾರತದ ಹೊರಗಡೆಗೆ ಫಾರ್ ಎಕ್ಸಾಂಪಲ್ ಶ್ರೀಲಂಕಾನೋ, ಮಾಲ್ಡೀವ್ಸೋ, ಮಾರಿಷಿಯಸ್ಸೋ, ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಯಾವುದೋ ಕಂಟ್ರಿಯಲ್ಲಿ ತಮ್ಮ ಬೇಸನ್ನು, ಯಾವುದು ಹೆಡ್ ಕ್ವಾರ್ಟರ್ಸ್ ಆಗಿರಬಹುದು, ತಮ್ಮ ಆಪರೇಷನ್ಸ್ ಕೆಲಸಗಳನ್ನು ಆಗಿರಬಹುದು, ಪ್ರತಿಯೊಂದನ್ನು ಸಹ ಈ ಒಂದು ಔಟ್ ಆಫ್ ಕಂಟ್ರಿ ಭಾರತದಿಂದ ಹೊರಗಡೆ ಅವರು ಲೊಕೇಟ್ ಮಾಡಲಿಕ್ಕೆ ನಿಶ್ಚಯಿಸಿರ್ತಾರೆ. ಆಯಿತಾ? ಆದರೆ ಕೆಲವು ಕಾರಣಗಳಿಂದ ಈ ಒಂದು ಬೇಸನ್ನು ವಾಪಸ್ ಭಾರತಕ್ಕೆ ಶಿಫ್ಟ್ ಮಾಡಲಿರುವುದನ್ನು ನಾವು ಏನಂತ ಕರಿತೀವಿ? ರಿವರ್ಸ್ ಫ್ಲಿಪ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಏನು ನಾವು ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಲ್ಲ, ಫ್ಲಿಪ್ ಹೊಡೆದ, ರಿವರ್ಸ್ ಆದ ಅಂತ ಹೇಳಿ. ಸೊ ಇಟ್ ಈಸ್ ಬೇಸಿಕಲಿ ವಾಟ್ ಎವರ್ ದೇ ಹ್ಯಾಡ್ ಔಟ್ಸೋರ್ಸ್ಡ್ ಫ್ರಮ್ ಕಂಟ್ರಿ, ದೇ ಆರ್ ಟೇಕಿಂಗ್ ಇಟ್ ಬ್ಯಾಕ್ ಟು ದಿ ಕಂಟ್ರಿ. ಸೊ ನೋಡಿ, ಇಲ್ಲಿ ರಿವರ್ಸ್ ಫ್ಲಿಪ್ ಅಂತಂದರೆ ಏನು ಅಂತಂತಂದರೆ, ಇಲ್ಲಿ ಸ್ಟಾರ್ಟಪ್ಸ್ ವಿಚ್ ವರ್ ಒರಿಜಿನಲಿ ಫೌಂಡೆಡ್ ಇನ್ ಕಂಟ್ರೀಸ್ ಲೈಕ್ US ಆರ್ ಸಿಂಗಾಪುರ್ ಆಪ್ ಟು ಶಿಫ್ಟ್ ದೇರ್ ಹೆಡ್ ಕ್ವಾರ್ಟರ್ಸ್ ಬ್ಯಾಕ್ ಟು ಇಂಡಿಯಾ. ಬ್ಯಾಕ್ ಟು ಇಂಡಿಯಾ ಅಂದರೆ ಮುಂಚೆ ಆಲ್ರೆಡಿ ಹೆಡ್ ಕ್ವಾರ್ಟರ್ ಭಾರತದಲ್ಲಿ ಇತ್ತು ಮತ್ತು ಅದನ್ನು ಹೊರಗಡೆಗೆ ಲೊಕೇಟ್ ಮಾಡಿದ್ದು ಮತ್ತೆ ವಾಪಸ್ಸು ಭಾರತಕ್ಕೆ ತರಬೇಕು ಅಂತಕ್ಕಂಥದ್ದು. ಆಯಿತಾ? ಇದರಲ್ಲಿ ಏನೇನಾಗ್ತದೆ ಅಂತಂತಂದರೆ, ಅವರ ಕಾರ್ಪೊರೇಟ್ ಬೇಸ್ ಆಗಿರ್ಬೋದು, ಆಪರೇಷನ್ಸ್ ಆಗಿರಬಹುದು, ಮತ್ತು ಲೀಗಲ್ ಡೊಮಿಸೈಲ್ ಏನಿದೆ ಅವೆಲ್ಲವೂ ಸಹ ಭಾರತಕ್ಕೆ ಬರ್ತದೆ. ಆಯಿತಾ? ಸೊ ಇದರಿಂದ ಏನು ಹೊರಗೆ ಬರ್ತದೆ ಅಂತಂತಂದರೆ, ಅವ್ರದ್ದು ಇನಿಷಿಯಲ್ ಚಾಯ್ಸ್ ಏನಿತ್ತಲ್ವ, ಕಂಪನಿಯನ್ನು ನಾವು ಭಾರತ ದೇಶದಿಂದ ಹೊರಗಡೆಗೆ ನಾವು ಇಟ್ಟಿರ್ತೀವಿ ಅಂತಕ್ಕಂಥದ್ದು, ಅದನ್ನು ರಿವರ್ಸ್ ಮಾಡಿದ್ದಾರೆ. ಅದನ್ನ ಹೆಸರು ರಿವರ್ಸ್ ಫ್ಲಿಪ್ ಅಂತ. ಯಾಕೆ ಇವಾಗ ಭಾರತದಕ್ಕೆ ಇವರು ರಿವರ್ಸ್ ಫ್ಲಿಪ್ ಮಾಡ್ತಿದ್ದಾರೆ, ಈ ಝೆಪ್ಟೋ, ಮೀಶೋನ್ ಅಂತಕ್ಕಂಥ ಕಂಪನಿಗಳು ಅಂತಂದರೆ, ಈ ನಮ್ಮ ಭಾರತದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ತುಂಬ ಒತ್ತನ್ನು ಕೊಡ್ತಾ ಇದ್ದೇವೆ. ಸೊ ರೆಗ್ಯುಲೇಟರಿ ಚೇಂಜಸ್ ತುಂಬ ಆಗಿದೆ, ಬೆಟರ್ ಆಗಿದೆ ಅಂತಕ್ಕಂಥದ್ದು. ಮತ್ತು ಎಲ್ಲ ಪೂರ್ತಿ ಪ್ರಪಂಚಕ್ಕೆ ಗೊತ್ತು, ಭಾರತ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಪಾಪ್ಯುಲೇಷನ್, ಅದೇ ರೀತಿಯಾಗಿ ಬಿಗ್ಗೆಸ್ಟ್ ಮಾರ್ಕೆಟ್ ಅವು ಅಂತಕ್ಕಂಥದ್ದು. ಸೊ ಮಾರ್ಕೆಟ್ ಅಪಾರ್ಚುನಿಟಿಗೋಸ್ಕರನೂ ಸಹ ಅವರ ಬೇಸನ್ನು ಅವರಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಈ ಒಂದು ಡಿಜಿಟಲ್ ಇಕಾನಮಿ ಏನಿದೆ ಅದು ಅತಿ ವೇಗವಾಗಿ ಬೆಳೀತಾ ಇದೆ. ಸೊ ಈ ಒಂದು ಡಿಜಿಟಲ್ ಇಕಾನಮಿಯ ಒಂದು ಬೆನಿಫಿಟ್ಸ್ ಅನ್ನು ತಕ್ಕೊಳ್ಳಿಕ್ಕೆ ಈ ಒಂದು ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ, ಅಥವಾ ರಿವರ್ಸ್ ಫ್ಲಿಪ್ ಅನ್ನು ಇವರು ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇದು ರಿವರ್ಸ್ ಫ್ಲಿಪ್ಪಿನ ಕುರಿತಾಗಿ ಆಗಿತ್ತು. ನೆಕ್ಸ್ಟ್ ನೋಡೋಣ ಗ್ರಿಡ್ ಇಂಡಿಯಾ. ಈ ಗ್ರಿಡ್ ಇಂಡಿಯಾ ಏನು ಅಂತಕ್ಕಂಥದ್ದನ್ನು ನೋಡೋದಕ್ಕಿಂತ ಮುಂಚೆ ನಾವು ಪ್ರಿಲಿಮ್ಸಿಗೆ ನೋಡಿ, ಇದು ಆ್ಯಕ್ಚುಲಿ ನಮಗೆ UPSCಗೆ ಅಷ್ಟು ಸಂಬಂಧಪಡದೇ ಇರಬಹುದು, ಕಾನ್ಸೆಪ್ಟ್ಸ್ ಬೇಕಾಗ್ತದೆ UPSCಗೆ ಇಕಾನಮಿಕ್ಸಿನಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ಕೇಳಿದಿರಲ್ವಾ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತಂದರೆ ಸರ್ಕಾರಿ ಕಂಪನಿಗಳು. ಹೌದಾ? ಸರ್ಕಾರಿ ಕಂಪನಿಗಳೇನಿವೆ ಇವುಗಳು, ಈ ಸರ್ಕಾರಿ ಕಂಪನಿಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ ಕ್ಯಾಟಗರೈಸ್ ಮಾಡ್ತಾ ಇದ್ದೀವಿ. ಏನಂತ? ನವರತ್ನ, ಮಿನಿ ರತ್ನ ಈ ರೀತಿಯಾಗಿ. ಕರೆಕ್ಟ್ ಅಲ್ವಾ?
ಮಹಾರತ್ನ. ಸೊ ಈ ರೀತಿಯಾಗಿರ್ತಕ್ಕಂತಹ ಕ್ಯಾಟಗರೈಸೇಷನ್ಸನ್ನು ಮಾಡ್ತಾ ಇದ್ದೇವೆ. ಸೊ ಈ ಕ್ಯಾಟಗರೈಸೇಷನ್ಸಿನ ಸ್ಟ್ಯಾಟಿಕ್ ಪಾರ್ಟು UPSCಗೆ ಜಾಸ್ತಿ ಇಂಪಾರ್ಟೆಂಟ್ ಆಗಬಹುದು. ಅದೇ ರೀತಿಯಾಗಿ KPSCಗೆ ಇತ್ತೀಚೆಗೆ ಯಾವ ಒಂದು PSUವನ್ನು ನವರತ್ನಕ್ಕೆ ಸೇರಿಸಲಾಯಿತು, ಮಿನಿ ರತ್ನಕ್ಕೆ ಸೇರಿಸಲಾಯಿತು, ಈ ರೀತಿಯಾಗಿರ್ತಕ್ಕಂಥ ಕ್ವೆಶನ್ ನಮ್ಮ KPSC ಪ್ರಿಲಿಮ್ಸಲ್ಲೂ ಸಹ ಬರಬಹುದು. ಆದ್ದರಿಂದ ಇದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಸೊ ಗ್ರಿಡ್ ಇಂಡಿಯಾ ನೋಡೋಣ. ಸೊ ಇತ್ತೀಚೆಗಷ್ಟೇ ಏನು ಮಾಡಿದ್ದಾರೆ ಅಂತಂತಂದರೆ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ, ಇದರ ಪೂರ್ತಿ ಹೆಸರೇನು? ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ. ನಿಮಗೆ ಗ್ರಿಡ್ ಇಂಡಿಯಾ ಎರಡರಲ್ಲಿ ಒಂದು ಎರಡನ್ನು ಹೆಸರುಗಳನ್ನು ಅಟ್ಲೀಸ್ಟ್ ನೀವು ಕೇಳಿರಬೇಕು, ಎರಡರಲ್ಲಿ ಒಂದು ಕೇಳಬಹುದು. ಸೊ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಲಿಮಿಟೆಡ್ ಏನಿದೆ, ಇದನ್ನು ಇತ್ತೀಚೆಗಷ್ಟೇ ನಾವು ಮಿನಿ ರತ್ನ ಕ್ಯಾಟಗರಿ 1 ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗೆ ಸೇರಿಸಲಾಯಿತು. ಆಯಿತಾ? ಆದ್ದರಿಂದ ಈ ಒಂದು ಟಾಪಿಕ್ ನ್ಯೂಸಲ್ಲಿ ಇತ್ತು, ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಈ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಲಿಮಿಟೆಡ್ ಏನಿದೆ, ಇದು ನೋಡಿ 2009ರಲ್ಲಿ ಪ್ರಾರಂಭವಾಯಿತು. ಮತ್ತು ಅದರ ಕೆಲಸ ಏನು ಅಂತಂತಂದರೆ ಭಾರತದ ಪವರ್ ಸಿಸ್ಟಮ್ ಅಂತಂದರೆ ಈ ಎಲೆಕ್ಟ್ರಿಸಿಟಿಯ ಕುರಿತಾಗಿರ್ತಕ್ಕಂಥ ಆಪರೇಷನ್ಸನ್ನು ನೋಡುವಂಥದ್ದು. ಅಂದರೆ ಪ್ರಮುಖವಾಗಿ ನೋಡಿ, ಹೆಸರು ನೋಡಿ, ಗ್ರಿಡ್, ಎಲೆಕ್ಟ್ರಿಸಿಟಿ ಗ್ರಿಡ್, ಎಫಿಷಿಯೆಂಟ್ ಪವರ್ ಟ್ರಾನ್ಸ್ಫರ್ ಅಂತಂದರೆ ಒಂದು ಪ್ರದೇಶದಿಂದ ಅಥವಾ ಈ ಪವರ್ ಜನರೇಟ್ ಆಗುವಂಥ ಪ್ರದೇಶಗಳಿಂದ ಎಫಿಷಿಯೆಂಟ್ ಆಗಿ ಪವರನ್ನು ಟ್ರಾನ್ಸ್ಫರ್ ಮಾಡಿಸುವಂಥದ್ದು ಅಥವಾ ಟ್ರಾನ್ಸ್ಮಿಟ್ ಮಾಡುವಂತಹದ್ದು. ಆಯಿತಾ? ಮತ್ತು ಟ್ರಾನ್ಸ್ನ್ಯಾಷನಲ್ ಪವರ್ ಎಕ್ಸ್ಚೇಂಜನ್ನು ಯಾರು ಕೆಲಸ ಮಾಡ್ತಾ ಇರೋದು? ಗ್ರಿಡ್ ಅಂತಂದರೆ ಭಾರತ ಮತ್ತು ನೇಪಾಳ್ ಮಧ್ಯ ಎಲೆಕ್ಟ್ರಿಸಿಟಿ ಎಕ್ಸ್ಚೇಂಜ್ ಆಗಿರಬಹುದು, ಭಾರತ ಮತ್ತು ಭೂತಾನ್ ಮಧ್ಯ ಎಲೆಕ್ಟ್ರಿಸಿಟಿ ಎಕ್ಸ್ಚೇಂಜ್ ಆಗಿರ್ಬೋದು. ಇವೆಲ್ಲದರಲ್ಲೂ ಹೆಲ್ಪ್ ಮಾಡ್ತಿರುವಂಥದ್ದು ಯಾವುದು? ಗ್ರಿಡ್ ಇಂಡಿಯಾ. ಸರಿ, ಹಾಗಿದ್ರೆ ಇದನ್ನು ನಾವು ಇತ್ತೀಚೆಗಷ್ಟೇ ಮಿನಿ ರತ್ನ ಕ್ಯಾಟಗರಿ 1ಗೆ ಸೇರಿಸಿದ್ವಿ ಅಂತ ಅಂದ್ವಿ. ಏನಿದು ಮಿನಿ ರತ್ನ ಕ್ಯಾಟಗರಿ 1 ಅಂತ ನೋಡೋದಕ್ಕಿಂತ ಮುಂಚೆ ಭಾರತದ PSUಗಳನ್ನು ನಾವು ಮಹಾರತ್ನ, ನವರತ್ನ ಮತ್ತು ಮಿನಿ ರತ್ನ ಕ್ಯಾಟಗರಿಗಳಲ್ಲಿ ಡಿವೈಡ್ ಮಾಡ್ತೇವೆ. ಸೊ ಮಹಾರತ್ನ ಅಂತಂತಂದ್ರೆ ಏನು ಅಂದರೆ, ಈ ಒಂದು ಮಹಾರತ್ನ ಸ್ಕೀಮನ್ನು 2010 ಮೇಯಲ್ಲಿ ಪ್ರಾರಂಭಿಸಲಾಯಿತು. ಆಯಿತಾ? ಯಾಕೆ? ಈ ಒಂದು ಸ್ಕೀಮಿನ ಪ್ರಮುಖ ಉದ್ದೇಶ ಏನು ಅಂತಂತಂದರೆ, ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಏನಿದೆ, ನಮ್ಮ ಕೇಂದ್ರ ಸರ್ಕಾರದ ಕಂಪನಿಗಳೇನಿವೆ, ಅವುಗಳ ಒಂದು ಆಪರೇಷನ್ಸನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಮತ್ತು ಅವುಗಳನ್ನು ವಿಶ್ವದಲ್ಲಿ ಪ್ರಮುಖ ಸಂಸ್ಥೆಗಳಾಗಿ ಅವು ಹೊರಹೊಮ್ಮಲಿಕ್ಕೆ ಸಹಾಯಕಾರಿಯಾಗುವಂತಹದ್ದು. ಸರಿನಾ? ಸೊ ಈ ಮಹಾರತ್ನ ಕ್ಯಾಟಗರಿಗೆ ಒಂದು PSU ಬರಬೇಕು ಅಂತಂತಂದರೆ ಕೆಲವೊಂದು ಕ್ರೈಟೀರಿಯಾಸ್ ಇವೆ. ಸೊ ಪ್ರಮುಖವಾಗಿರ್ತಕ್ಕಂಥ ಕಂಡೀಷನ್ಸ್ ಇವೆ. ಫಸ್ಟ್ ಆಫ್ ಆಲ್, ಆ ಒಂದು ಕಂಪನಿಗೆ ಅಥವಾ ಆ ಒಂದು ಫರ್ಮಿಗೆ ನವರತ್ನ ಸ್ಟೇಟಸ್ ಇರಬೇಕು. ಅಷ್ಟೇ ಅಲ್ಲದೆ ನೋಡಿ, ಈ ಭಾರತದ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಆಗಿರಬೇಕು. ಆಯಿತಾ? ಅದರಲ್ಲಿ ಮಿನಿಮಮ್ ಪ್ರಿಸ್ಕ್ರೈಬ್ ಪಬ್ಲಿಕ್ ಶೇರ್ ಹೋಲ್ಡಿಂಗು ಇರಬೇಕು. ಎದರ ಒಂದು ಅಡಿಯಲ್ಲಿ? ಸೆಬಿಯ ಅಡಿಯಲ್ಲಿ. ನೆನಪಲ್ಲಿ ಇಟ್ಕೊಳ್ಳಿ, ನವರತ್ನ ಸ್ಟೇಟಸ್ಸು ಭಾರತದ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮಿನಿಮಮ್ ಪ್ರಿಸ್ಕ್ರೈಬ್ಡ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಹೊಂದಿರಬೇಕು. ಇದು ಸೆಬಿಯ ಅಡಿಯಲ್ಲಿ. ಅಷ್ಟೇ ಅಲ್ಲದೆ ವಾರ್ಷಿಕ ಆದಾಯ ಎಷ್ಟಿರಬೇಕು ಅಂತಂದರೆ 25,000 ಕೋಟಿಗೂ ಹೆಚ್ಚಿರಬೇಕು. ಯಾವಾಗ? 10 ವರ್ಷದಿಂದನಾ? ಇಲ್ಲ, ಇನ್ ದಿ ಲಾಸ್ಟ್ 3 years, ಹಿಂದಿನ 3 ವರ್ಷಗಳನ್ನು ನಾವು ಗಮನಿಸಿದಾಗ ವಾರ್ಷಿಕ ಆದಾಯ ಏನಿದೆ ಅದು 25,000 ಕೋಟಿಗಿಂತನೂ ಜಾಸ್ತಿ ಇರಬೇಕು. ಆ್ಯನ್ಯುವಲ್ ಟರ್ನ್ ಓವರ್ ಅಂತ ಹೇಳ್ತೇವೆ. ಸರಿನಾ? ಅಷ್ಟೇ ಅಲ್ಲದೆ ಮತ್ತು ಆವ್ರೇಜ್ ಆ್ಯನ್ಯುವಲ್ ನೆಟ್ ವರ್ತ್, ಆಯಿತಾ, ಅಂದರೆ ಸರಾಸರಿ ವಾರ್ಷಿಕ ನಿವ್ವಳ ಮೌಲ್ಯ ಅಂತಲೂ ಕರಿತೀವಿ. ಸೊ ಈ ಆವ್ರೇಜ್ ಆ್ಯನ್ಯುವಲ್ ನೆಟ್ ವರ್ತ್ ಏನಿದೆ ಅದೂ ಸಹ ಸರಿಸುಮಾರು 15,000 ಕೋಟಿಗೂ ಹೆಚ್ಚಿರಬೇಕು ಹಿಂದಿನ 3 ವರ್ಷಗಳಲ್ಲಿ. ಸರಿನಾ? ಸೊ ಅಷ್ಟೇ ಅಲ್ಲದೆ ಆ್ಯನ್ಯುವಲ್ ನೆಟ್ ಪ್ರಾಫಿಟ್ ಏನಿದೆ ಅಲ್ವಾ, ಅಂದರೆ ವಾರ್ಷಿಕ ಲಾಭ ಏನಿದೆ ಅದು ಆಫ್ಟರ್ ಟ್ಯಾಕ್ಸಸ್ಸು ಎಷ್ಟಿರಬೇಕು ಅಂದರೆ ಸರಿಸುಮಾರು 5,000 ಕೋಟಿ ಇರಬೇಕು ಹಿಂದಿನ 3 ವರ್ಷಗಳಲ್ಲಿ. ಮತ್ತು ಅಷ್ಟೇ ಅಲ್ಲದೆ ಜಾಗತಿಕವಾಗಿಯೂ ಸಹ ಆ ಒಂದು ಕಂಪನಿ ತನ್ನ ಸ್ಥಾನಮಾನವನ್ನು ಹೊಂದಿರಬೇಕು. ಇವೆಲ್ಲವನ್ನು ಇಟ್ಟಾಗ ನಾವು ಮಹಾರತ್ನ ಅಂತ ಕರಿತೀವಿ. ನೋಡಿ, ನವರತ್ನ ಸ್ಟೇಟಸ್ಸು, ಆಮೇಲೆ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಆಗಿರಬೇಕು, ಮಿನಿಮಮ್ ಪ್ರಿಸ್ಕ್ರೈಬ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಇರಬೇಕು ಸೆಬಿ ಅಡಿಯಲ್ಲಿ. ಅಷ್ಟೇ ಅಲ್ಲದೆ ಆವ್ರೇಜ್ ಆ್ಯನ್ಯುವಲ್ ಟರ್ನ್ ಓವರು 25,000 ಕೋಟಿ, ಆವ್ರೇಜ್ ಆ್ಯನ್ಯುವಲ್ ನೆಟ್ ವರ್ತು 15,000 ಕೋಟಿ, ಆವ್ರೇಜ್ ಆ್ಯನ್ಯುವಲ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ಸು 5,000 ಕೋಟಿ. ಆಯಿತಾ? ಅದಾದ ನಂತರ ಸಿಗ್ನಿಫಿಕೆಂಟ್ ಗ್ಲೋಬಲ್ ಪ್ರೆಸೆನ್ಸ್. ಇದಕ್ಕೆ ಉದಾಹರಣೆಗಳು ಯಾವ್ಯಾವು? ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಥವಾ ಬೇಲ್ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, BPCL ಅಂತ ಕರಿತೀವಿ, ಹೆಸರು ಕೇಳಿದ್ದೀರಾ ಅಲ್ವಾ? ಅಷ್ಟೇ ಅಲ್ಲದೆ ಕೋಲ್ ಇಂಡಿಯಾ, ನೋಡಿ, ಕೋಲ್ ಇಂಡಿಯಾ ಮತ್ತು ಗೇಲ್ ಇಂಡಿಯಾ ಲಿಮಿಟೆಡ್, ಇವೆಲ್ಲ 4 ನೀವು ಹೆಸರನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ನೋಡಿ,
ಇವತ್ತು ಭಾರತದಲ್ಲಿ ಎಷ್ಟು ಕಂಪನೀಸು ಮಹಾರತ್ನ ಸ್ಟೇಟಸನ್ನು ಹೊಂದಿವೆ ಅಂತಂತಂದರೆ ಸರಿಸುಮಾರು 13 ಕಂಪನಿಗಳು ಮಹಾರತ್ನ ಸ್ಟೇಟಸನ್ನು ಹೊಂದಿವೆ. ಸರಿ ಅಲ್ವಾ? ಸೊ ನೆಕ್ಸ್ಟ್ ನಾವು ನೋಡೋದಾದರೆ ನವರತ್ನ. ಈ ನವರತ್ನ ಏನಿದೆ, ಈ ಸ್ಕೀಮನ್ನು 1997ರಲ್ಲಿ ಸ್ಟಾರ್ಟ್ ಮಾಡಲಾಯಿತು. ಇದನ್ನು ಕೇಳ್ಬೋದು, ಈ ಸ್ಕೀಮ್ಗಳನ್ನು ಅವರ ಕ್ರೊನಾಲಜಿಯಲ್ಲಿ ಯಾವಾಗ ಫಸ್ಟ್ ಬಂತು ಮತ್ತು ಯಾವ್ದು ಲೇಟೆಸ್ಟು ಅಂತ ಕ್ರೊನಾಲಜಿಯಲ್ಲಿ ಕೊಡಿ ಅಂತಲೂ ಸಹ ಕ್ವೆಶನ್ ಕೇಳ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವೆಶನ್ ಬರ್ಬೋದು. ಸೊ ಆದ್ದರಿಂದ ನೀವು ಯಾವಾಗಲೂ ಸ್ವಲ್ಪ ಕೇರ್ಫುಲ್ ಆಗಿ ಓದುವಾಗ. ಸರಿ ಅಲ್ವಾ? ಸೊ ನವರತ್ನ ಸ್ಕೀಮನ್ನು 1997ರಲ್ಲಿ ಪ್ರಾರಂಭ ಮಾಡಲಾಯಿತು. ಈ ಮಹಾರತ್ನದ್ದು ಪ್ರಮುಖ ಉದ್ದೇಶ ಏನಿತ್ತು ಅಂತಂದರೆ ಎಕ್ಸ್ಪ್ಯಾಂಡ್ ದರ್ ಬಿಸ್ನೆಸ್ಸು ಮತ್ತು ಅವುಗಳನ್ನು ಜಾಗತಿಕ ನಾಯಕರಾಗಿ ಆ ಒಂದು ಸಂಸ್ಥೆಗಳು ಹೊರಹೊಮ್ಮಲಿಕ್ಕೆ ಅಲ್ವಾ. ಈ ನವರತ್ನದ ಕೆಲಸ ಏನು ಅಥವಾ ನವರತ್ನದ ಉದ್ದೇಶ ಏನಿತ್ತು ಅಂತಂತಂದರೆ ನೋಡಿ, ಟು ಡ್ರೈವ್ ದೆಮ್ ಟು ಬಿಕಮ್ ಗ್ಲೋಬಲ್ ಪ್ಲೇಯರ್ಸ್. ಇಲ್ಲಿ ಗ್ಲೋಬಲ್ ಜೈಂಟ್ಸ್ ಆಯಿತಾ, ಗ್ಲೋಬಲ್ ಜೈಂಟ್ಸ್ ಅಂತಂತಂದರೆ ಜಾಗತಿಕವಾಗಿ ಅವರೇ ಪವರ್ಫುಲ್ ಆಗಿರುವಂತಹದ್ದು. ಇಲ್ಲಿ ಗ್ಲೋಬಲ್ ಪ್ರೆಸೆನ್ಸ್ ಅಂತಂದರೆ ಜಾಗತಿಕವಾಗಿ ಅವರ ಹೆಸರು ಇರಬೇಕು ಅಲ್ಲಿ ಅಷ್ಟೇ ಆಯಿತಾ. ಸೊ ಗ್ಲೋಬಲ್ ಪ್ಲೇಯರ್ಸ್ ಆಗಿರಬೇಕು ಅಂತಕ್ಕಂಥ ಒಂದು ಆಬ್ಜೆಕ್ಟಿವ್ ಅನ್ನು. ಸರಿ, ಹಾಗಿದ್ರೆ ಇವುಗಳಿಗೆ ಬೇಕಾಗಿರ್ತಕ್ಕಂಥ ಕಂಡೀಷನ್ಸ್ ಏನು ಅಂತಂತಂದರೆ ಮಿನಿರತ್ನ ಕ್ಯಾಟಗರಿ 1 ಆಯಿತಾ. ಸೊ ಇದರಲ್ಲಿ ನಿಮಗೆ ಗೊತ್ತಾಯಿತು, ಮಿನಿರತ್ನದಲ್ಲಿ 2 ಕ್ಯಾಟಗರಿ ಇವೆ, ಅವನು ನಾವು ನೋಡೋಣ. ಸೊ ಮಿನಿರತ್ನ ಕ್ಯಾಟಗರಿ 1 ಶೆಡ್ಯೂಲ್ ಎ ಆಯಿತಾ. ನೋಡಿ, ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಮಹಾರತ್ನ, ನವರತ್ನ, ಮಿನಿರತ್ನದ ಜೊತೆಗೆ ಶೆಡ್ಯೂಲ್ ABCD ಅಂತನೂ ಸಹ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಇದು ಅಷ್ಟು ಇಂಪಾರ್ಟೆಂಟ್ ನಮಗೆ ಆಗುವುದಿಲ್ಲ. ಸರಿನಾ? ಅದನ್ನು ನೀವು ಅವಾಯ್ಡ್ ಮಾಡ್ಬೋದು. ಸೊ ನೋಡಿ, ನವರತ್ನಗೆ ಕಂಡೀಷನ್ಸ್ ಏನು, ಮಿನಿರತ್ನ ಕ್ಯಾಟಗರಿ 1, ಅದೇ ರೀತಿಯಾಗಿ ಶೆಡ್ಯೂಲ್ CP ಶೆಡ್ಯೂಲ್ ಎಗೆ ಸಂಬಂಧಪಟ್ಟಿರುವಂತಹದ್ದು. ಅಷ್ಟೇ ಅಲ್ಲದೆ ನೋಡಿ, ಎಕ್ಸಲೆಂಟ್ ಅಥವಾ ವೆರಿ ಗುಡ್ ರೇಟಿಂಗ್ ಅನ್ನು ಸಹ ಅವರು ತಗೊಂಡಿರಬೇಕು. ಎಲ್ಲಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸಿಸ್ಟಮ್ ಇನ್ 3 ಆಫ್ ದಿ ಲಾಸ್ಟ್ 5 years ಆಯಿತಾ. ಸೊ ಎಕ್ಸಲೆಂಟ್ ಅಥವಾ ವೆರಿ ಗುಡ್ ಅಂತಕ್ಕಂಥ ಒಂದು ರೇಟಿಂಗನ್ನು ಸಹ ಇವರು ತಗೊಂಡಿರಬೇಕು. ಅಷ್ಟೇ ಅಲ್ಲದೆ ನೋಡಿ, ದೇ ಶುಡ್ ಹ್ಯಾವ್ ಕಾಂಪೋಸಿಟ್ ಸ್ಕೋರ್ ಆಫ್ 60 or above ಇನ್ ದಿ ಸೆಲೆಕ್ಟೆಡ್ ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್ಸ್. ನೋಡಿ, ನವರತ್ನಗೆ ಕೆಲವೊಂದು ಪ್ಯಾರಾಮೀಟರ್ಗಳನ್ನು, ಕೆಲವೊಂದು ಕ್ರೈಟೀರಿಯಾಗಳನ್ನು ಕೊಡಲಾಗಿದೆ. ಆ ಕ್ರೈಟೀರಿಯಾಗಳೇನು ಅಂತಂತಂದರೆ ನೆಟ್ ಪ್ರಾಫಿಟ್ ಟು ನೆಟ್ ವರ್ತ್ ಇದೆ, ಅದೇ ರೀತಿಯಾಗಿ ಮ್ಯಾನ್ ಪವರ್ ಕಾಸ್ಟ್ ಟು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ, ಪ್ರಾಫಿಟ್ ಬಿಫೋರ್ ಡೆಪ್ರಿಸಿಯೇಷನ್, ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ಇದೆ, ಅದೇ ರೀತಿಯಾಗಿ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸಸ್ ಟು ಟರ್ನ್ ಓವರ್, ಅರ್ನಿಂಗ್ ಪರ್ ಶೇರ್, ಅದೇ ರೀತಿಯಾಗಿ ಇಂಟರ್ ಸೆಕ್ಟೋರಲ್ ಪರ್ಫಾರ್ಮೆನ್ಸ್, ಇವೆಲ್ಲವನ್ನೂ ಸಹ ನಾವು ನೋಡ್ತೇವೆ ನವರತ್ನ ಎಂಬಂತಹ ಕ್ಯಾಟಗರಿಯನ್ನು ನೋಡಲಿಕ್ಕೆ. ಓಕೆನಾ? ನೋಡಿ, ಇದರಲ್ಲಿ ನೆಟ್ ಪ್ರಾಫಿಟು, ಆ್ಯನ್ಯುವಲ್ ಟರ್ನ್ ಓವರು ಅಂತ ಹೇಳಿ ನಂಬರ್ಸನ್ನು, ಸಂಖ್ಯೆಗಳನ್ನು ಕೊಟ್ಟರೆ ನವರತ್ನದಲ್ಲಿ ಅದು ಅಪ್ಲಿಕೇಬಲ್ ಆಗೋದಿಲ್ಲ. ನೋಡಿ, ಜಸ್ಟ್ 60 and above ಸ್ಕೋರ್ ಇನ್ ದಿ 6 ಸೆಲೆಕ್ಟೆಡ್ ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್ಸ್. ಈ 6 ಪ್ಯಾರಾಮೀಟರ್ಸ್ ಯಾವುದು ಅಂತಲೂ ಕೇಳಂಗಿಲ್ಲ. ನಂಬರ್ಸನ್ನು ಕೊಟ್ಟು ನವರತ್ನದ ಕ್ರೈಟೀರಿಯಾ ಅಂತಂದರೆ ಖಂಡಿತವಾಗಿ ತಪ್ಪು. ಆರಾಮಾಗಿ ಅದನ್ನ ಆ ಸ್ಟೇಟ್ಮೆಂಟನ್ನು ರಾಂಗು ಅಂತ ನೀವು ಹಾಕಬಹುದು. ಆಯ್ತಲ್ವಾ? ಸೊ ಇದಕ್ಕೆ ಉದಾಹರಣೆ ಭಾರತ್ ಇಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಬೇಲ್, ಅದೇ ರೀತಿಯಾಗಿ HAL ಆಯಿತಾ. ಇವೆಲ್ಲ ನಮ್ಮ ನವರತ್ನ ಕ್ಯಾಟಗರಿಗೆ ಸಂಬಂಧಪಟ್ಟಿರುವಂತಹ PSUs. ಅದೇ ರೀತಿಯಾಗಿ ಮಿನಿರತ್ನವನ್ನು ನಾವು ನೋಡೋದಾದರೆ ನೋಡಿ, 1997 ಫಸ್ಟ್ ಬಂದಿದ್ದು ನವರತ್ನ. ಯಾವಾಗ ಹೇಳಿ ನೋಡುವ? 1997 ಕರೆಕ್ಟ್ ಅಲ್ವಾ? ನವರತ್ನ ಮತ್ತು ಮಿನಿರತ್ನ ಒಟ್ಟಿಗೆ ಬಂದಿರುವಂತಹದ್ದು. ಅದಾದ ನಂತರ ನೆಕ್ಸ್ಟ್ ಬಂದಿರುವಂತಹದ್ದು ಮಹಾರತ್ನ. ಓಕೆನಾ? ಸೊ ನವರತ್ನ, ಮಿನಿರತ್ನ 1997ರಲ್ಲಿ, ಮಹಾರತ್ನ ನಮ್ಮ 2010ರಲ್ಲಿ ಬಂದಿರುವಂತಹದ್ದು. ಸೊ ಇನ್ನೊಂದು ಪಾಯಿಂಟ್ ಹೇಳೋದು ಮರೆತೆ, ನಮ್ಮ ಮಹಾರತ್ನಗಳು 13 ಕಂಪನೀಸ್ ಇದೆ ಅಲ್ವಾ? ಅದೇ ರೀತಿಯಾಗಿ ನವರತ್ನ ಕಂಪನೀಸ್ ಎಷ್ಟಿದೆ? 14 ಕಂಪನೀಸ್ ನವರತ್ನ ಕಂಪನೀಸ್ ಇದೆ. ಇದನ್ನು ಸಹ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್, ನಂಬರ್ ಆಫ್ ಕಂಪನೀಸಿನ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರನ್ನು ಕೇಳಬಹುದು ಅಲ್ವಾ? ನೋಡಿ, ಮಿನಿರತ್ನ ಸ್ಕೀಮ್ ಏನಿದೆ 97ರಲ್ಲಿ ಪ್ರಾರಂಭವಾಯಿತು. ಅದು ಗ್ಲೋಬಲ್ ಜೈಂಟು, ಗ್ಲೋಬಲ್ ಪ್ರೆಸೆನ್ಸ್ಗೆ ನವರತ್ನ. ಇಲ್ಲಿ ನಮಗೆ ಮಿನಿರತ್ನದು ಪ್ರಮುಖ ಉದ್ದೇಶ ಏನು ಅಂತಂತಂದರೆ, ಈ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಏನಿವೆ ಇವು ಹೆಚ್ಚು ಎಫಿಷಿಯನ್ಸಿಯಾಗಿ ಆಯಿತಾ, ಹೆಚ್ಚು ಬದ್ಧತೆಯಿಂದ ಮತ್ತು ಹೆಚ್ಚು ಒಂದು ಏನಂತ ಹೇಳ್ತೀವಿ ನಾವು, ಕಾಂಪಿಟೇಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸಲಿ ಅಂತಕ್ಕಂಥ ಒಂದು ಕೆಲಸಕ್ಕೆ ಮಿನಿರತ್ನ ಕ್ಯಾಟಗರೀಸನ್ನು ನಾವು ಮಾಡ್ತೇವೆ. ಸೊ ಮಿನಿರತ್ನದಲ್ಲಿ ನಾನು ಅವಾಗಲೇ ಹೇಳಿದೆ, ಮಿನಿರತ್ನ ಕ್ಯಾಟಗರಿ 1 ಇದೆ ಮತ್ತು ಮಿನಿರತ್ನ ಕ್ಯಾಟಗರಿ 2 ಇದೆ. ಸೊ ಮಿನಿರತ್ನ ಕ್ಯಾಟಗರಿ 1 ಏನು ಅಂತಂತಂದರೆ
ಯಾವ ಒಂದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳು ಹಿಂದಿನ 3 ವರ್ಷಗಳಲ್ಲಿ ಲಾಭವನ್ನು ಹೊಂದಿವೆಯೋ, ಲಾಭವನ್ನು ಪಡೆದಿದವೋ, ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಏನು 30 ಕೋಟಿ ಇರಬೇಕು ಆಯಿತಾ, ಅಥವಾ ಜಾಸ್ತಿ ಇರಬೇಕು. ಇನ್ ಅಟ್ಲೀಸ್ಟ್ 1 ಆಫ್ ದೀಸ್ 3 ಇಯರ್ಸ್ ನೋಡಿ, ಒಟ್ಟು ಲಾಭ ಪಡೆದಿರಬೇಕು ಒಂದು. ಆ ಲಾಭ 30 ಕೋಟಿಗಿಂತನೂ ಹೆಚ್ಚು ಅಟ್ಲೀಸ್ಟ್ 3 ವರ್ಷಗಳಲ್ಲಿ 1 ವರ್ಷದಲ್ಲಿ ಇರಬೇಕು ಆಯಿತಾ. ನೆನಪಲ್ಲಿ ಇಟ್ಕೊಳ್ಳಿ, ಸಿಂಪಲ್ ನೋಡಿ, ಲಾಭ ಇರಬೇಕು ಲಾಸ್ಟ್ 3 ಇಯರ್ಸಲ್ಲಿ. ಆ 3 ವರ್ಷಗಳ ಲಾಭದಲ್ಲಿ 1 ವರ್ಷನಾದರೂ ಅಟ್ಲೀಸ್ಟ್ ಲಾಭ 30 ಕೋಟಿನ ದಾಟಿರಬೇಕು. ಸೊ ಇದಕ್ಕೆ ಉದಾಹರಣೆಗಳೇನು ಅಂತಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಆಂಟ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಆಂಟ್ರಿಕ್ಸ್ ಅಂತಂದರೆ ಗೊತ್ತಲ್ವಾ ನಿಮಗೆ, ಸ್ಪೇಸ್ ರಿಲೇಟೆಡ್ ಆರ್ಗನೈಸೇಷನ್. ಇದು ಏನು ಅಂತಕ್ಕಂಥದ್ದು ಗೊತ್ತಿದ್ರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸಬೇಕು, ಸರಿನಾ. ಅದೇ ರೀತಿಯಾಗಿ ಮಿನಿರತ್ನ ಕ್ಯಾಟಗರಿ 2 ಏನಿದೆ, ಇದರ ಕಾರ್ಯ ಏನು ಅಂತ ನಾವು ನೋಡೋದಾದರೆ ನೋಡಿ, ಈ ಕ್ಯಾಟಗರೈಸೇಷನ್ನು ಸಹ ಇಲ್ಲಿ ಪ್ರಾಫಿಟ್ಟು 3 ಇಯರ್ಸಿಗೆ ಅಲ್ವಾ, ಇಲ್ಲಿ ಪ್ರಾಫಿಟ್ ಫಾರ್ ಲಾಸ್ಟ್ 3 ಇಯರ್ಸ್ ಕಂಟಿನ್ಯೂಸ್ಲಿ ಮಾಡಿರಬೇಕು ಅವರು. ಅದೇ ರೀತಿಯಾಗಿ ಪಾಸಿಟಿವ್ ನೆಟ್ ವರ್ತ್ ಇರಬೇಕು, ಇದು ಅಲ್ಲಿ ಹೇಳಿರಲಿಲ್ಲ ನೋಡಿ. ಪಾಸಿಟಿವ್ ನೆಟ್ ವರ್ತ್, ಈ ಒಂದು ಕ್ರೈಟೀರಿಯಾ ಏನಿದೆ ಪಾಸಿಟಿವ್ ನೆಟ್ ವರ್ತ್, ಇದು ಕ್ಯಾಟಗರಿ 2ಗೆ ಇರುವಂತಹ ಕ್ರೈಟೀರಿಯಾ, ಸರಿ ಅಲ್ವಾ. ಸೊ ಈ ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳು, ಈ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ಸಂಸ್ಥೆಗಳು ಮಿನಿರತ್ನ ಕ್ಯಾಟಗರಿ 2ಗೆ ಅರ್ಹರಾಗಿರ್ತಾರೆ. ಸೊ ಓವರ್ ಆಲ್ ಮಿನಿರತ್ನಸ್ ಏನಿದಾವೆ ಇವುಗಳು ಯಾವುದೇ ಸಾಲವನ್ನು ಏನು ಡಿಫಾಲ್ಟ್ ಮಾಡಿರಬಾರ್ದು, ಅಂತಂದರೆ ಇಂಟ್ರೆಸ್ಟ್ ಮತ್ತು ಏನು ಪ್ರಿನ್ಸಿಪಲ್ ಅಮೌಂಟನ್ನು ಟೈಮ್ ಟು ಟೈಮ್ ಅವ್ರು ಪೇ ಮಾಡ್ತಾನೆ ಇರಬೇಕು. ಮತ್ತು ದೇ ಶಲ್ ನಾಟ್ ಡಿಪೆಂಡ್ ಅಪಾನ್ ಬಜೆಟರಿ ಸಪೋರ್ಟ್ ಆಫ್ ದಿ ಗವರ್ನಮೆಂಟ್ ಆಯಿತಾ, ಅಥವಾ ಯಾವುದೇ ಸರ್ಕಾರದ ಗ್ಯಾರಂಟಿ ಅಥವಾ ಸರ್ಕಾರದ ಬಜೆಟಿನ ಸಹಾಯಕ್ಕೆ ಅವರು ಡಿಪೆಂಡೆಂಟ್ ಆಗಿರಬಾರ್ದು, ಅವರ ಕಾರ್ಯವನ್ನು ಅವ್ರು ನಿರ್ವಹಿಸ್ತಾ ಇರಬೇಕು. ಈ ಕ್ಯಾಟಗರಿ 2ಗೆ ನೋಡಿ, ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತ್ ಪಂಪ್ಸ್ ಮತ್ತು ಕಾಂಪ್ರೆಸರ್ಸ್ ಲಿಮಿಟೆಡ್. ನೋಡಿಪ್ಪ, ಇಲ್ಲಿರ್ತಕ್ಕಂಥ ಒಂದು ಏನು ಫರ್ಮ್ಸ್ ಅನ್ನು ಸಹ ಮ್ಯಾಚ್ ದಿ ಫಾಲೋಯಿಂಗ್ ಥರ ಕೇಳಬಹುದು. ನೋಡಿ ಎಷ್ಟು ಕ್ವೆಶನ್ಸ್ ಕ್ರಿಯೇಟ್ ಆಯಿತು ಇದರಿಂದಾನೆ. ಅಷ್ಟೇ ಅಲ್ಲದೆ ನೋಡಿ, ಇತ್ತೀಚೆಗಷ್ಟೇ ಇನ್ನೂ 3 ಸಂಸ್ಥೆಗಳನ್ನು ಅದಲ್ ಬದಲು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಆಯಿತಾ. ಈ ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡಿನ ಕೆಲಸ ಏನು ಅಂತ ನಾವು ಹೇಳೋದಾದರೆ, ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸಲ್ಟೆನ್ಸಿ ಆಯಿತಾ. ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್, ಈ ಸಾರಿಗೆ ಕುರಿತಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದರ ನಿರ್ಮಾಣದ ಕುರಿತಾಗಿ ಈ ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಾರ್ಯವನ್ನು ನಿರ್ವಹಿಸ್ತದೆ. ಅಷ್ಟೇ ಅಲ್ಲದೆ ರೈಟ್ಸ್ ಲಿಮಿಟೆಡ್ ಏನಿದೆ ಇದು ರೈಟ್ಸ್ ಲಿಮಿಟೆಡ್ ಏನಿದೆ ಇದು ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸಲ್ಟೆನ್ಸಿ ಆಗಿದೆ. ಇದು ತನ್ನ 50ನೇ ವರ್ಷದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆಯಿತಾ. ಅದೇ ರೀತಿಯಾಗಿ ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಏನಿದೆ ಇದು ರೈಲ್ವೇಸಲ್ಲಿ ರೈಲ್ವೇಸ್, ಹೈವೇಸ್ ಮತ್ತು ಹೈ ಟೆನ್ಷನ್ ಸಬ್ಸ್ಟೇಷನ್ ಇಂಜಿನ್ಸ್ಗಳಲ್ಲಿ ಸ್ಪೆಷಲೈಸೇಷನ್ ಮಾಡಿದೆ ಆಯಿತಾ. ರೈಲ್ವೇಸ್, ಹೈವೇಸ್ ಮತ್ತು ನೆನಪಲ್ಲಿಟ್ಕೊಳ್ಳಿ, ಹೈವೇಸ್ ಹಾಗೂ ಹೈ ಟೆನ್ಷನ್ ಸಬ್ಸ್ಟೇಷನ್ ಇಂಜಿನ್ಸ್, ಹೈ ಟೆನ್ಷನ್ ಸಬ್ಸ್ಟೇಷನ್ ಇಂಜಿನ್ಸ್ ಆಯಿತಾ. ಇದೂ ಸಹ ತನ್ನ 47ನೇ ವರ್ಷದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದೆರಡೂ ಸಹ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಲ್ಲಿ ಬರುವಂತಹದ್ದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ, ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತು ರೈಟ್ಸ್ ಆಯಿತಾ. ಇವುಗಳನ್ನು ಇತ್ತೀಚೆಗಷ್ಟೇ ನವರತ್ನಕ್ಕೆ ಆ್ಯಡ್ ಮಾಡಲಾಯಿತು ಹೋದ ವರ್ಷ. ಅಷ್ಟೇ ಅಲ್ಲದೆ ONGC ವಿದೇಶ್ ಆಯಿತಾ, ಇದನ್ನೂ ಸಹ ಇತ್ತೀಚೆಗೆ ನವರತ್ನ ಅಂತ ಆ್ಯಡ್ ಮಾಡಲಾಗಿದೆ. ಮತ್ತು ಆಯಿಲ್ ಇಂಡಿಯಾ ಲಿಮಿಟೆಡ್ ಅನ್ನು ಮಹಾರತ್ನ ಕ್ಯಾಟಗರಿ ಸೇರಿಸಲಾಗಿದೆ ಆಯಿತಾ. ಅದೇ ರೀತಿಯಾಗಿ IREDA ಅಂತಂತಂದ್ರೇನು, ಇಂಡಿಯನ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಆಯಿತಾ. ಇಂಡಿಯನ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಏನಿದೆ ಇದನ್ನು ಸಹ ಕ್ಯಾಟಗರಿ ಎ ಅಥವಾ ಏನಂತ ಕರಿತಿದ್ವಿ ನಾವು, ಶೆಡ್ಯೂಲ್ ಎಗೆ ಆ್ಯಡ್ ಮಾಡಲಾಗಿದೆ ಆಯಿತಾ. ಶೆಡ್ಯೂಲ್ ಎ, ನಾನು 4 ಶೆಡ್ಯೂಲ್ಸ್ ಇರ್ತದೆ ಅಂತ ಹೇಳಿದ್ನಲ್ವ, ಅದರಲ್ಲಿ ಶೆಡ್ಯೂಲ್ ಎಗೆ ಆ್ಯಡ್ ಮಾಡಲಾಗಿದೆ. ಬಟ್ ಅದ್ರ ಬಗ್ಗೆ ಹೆಚ್ಚು ನಿಮಗೆ ಬೇಡ. ಈ ಒಂದು ಸಂಸ್ಥೆಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ, ಬಿಕಾಸ್ ದೇ ಕ್ಯಾನ್ ಬಿ ಇಂಪಾರ್ಟೆಂಟ್ ಫಾರ್ ಯುವರ್ KPSC ಪ್ರಿಲಿಮ್ಸ್. ಓಕೆ ಅಲ್ವಾ. ನೆಕ್ಸ್ಟ್ ನೋಡೋಣ, ಸಿಂಪಲ್ ಆಗಿರ್ತಕ್ಕಂಥ ಟಾಪಿಕ್ಸ್ ಇದೆ. ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಸೆಸ್ಮೆಂಟ್ ಟೆಸ್ಟ್ ಆಯಿತಾ, FLNAS ಅಂತ ನಾವು ಕರೀತೇವೆ. ಈ ಒಂದು ಟೆಸ್ಟನ್ನು ಯಾರು ನಡೆಸಿದ್ರು ಅಂತಂದರೆ ಇತ್ತೀಚೆಗೆ ಸರ್ಕಾರ ನಡೆಸಿತು ಆಯಿತಾ. ಈ ಒಂದು ಟೆಸ್ಟಿನ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ನಾವು ಪ್ರಿಲಿಮ್ಸ್ನಲ್ಲಿ ಇದು ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತಹದ್ದು ನೋಡಿ. ಎಲ್ಲದಕ್ಕೂ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹೇಳ್ತಾರಲ್ವಾ ಅಂತ ಯೋಚನೆ ಮಾಡಬೇಡಿ, ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ. ಸೊ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತು
ಪಬ್ಲಿಕ್ ಪಾಲಿಸಿಗೆ ಸಂಬಂಧಪಟ್ಟಿರುವಂತಹ ಒಂದು ಅಂಶವಾಗುವಂಥದ್ದು ಇದು. ಓಕೆ ಅಲ್ವಾ? ಸೊ ಇದನ್ನ ನೋಡೋದಾದ್ರೆ ಇತ್ತೀಚೆಗಷ್ಟೇ ಏನಾಯ್ತು ಅಂತಂತಂದ್ರೆ ದೇಶದಾದ್ಯಂತ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಸೆಸ್ಮೆಂಟ್ ಟೆಸ್ಟ್, ಆಯ್ತಾ, ಇದನ್ನ ನಿಮಗೆ ಮತ್ತೆ ಇಂಗ್ಲಿಷಲ್ಲೇ ಕೊಡೋದಪ್ಪ, ದಯವಿಟ್ಟು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಸೆಸ್ಮೆಂಟ್ ಟೆಸ್ಟ್ ಅನ್ನ ಇತ್ತೀಚೆಗಷ್ಟೇ ಯಾವ ಒಂದು ಸ್ಕೀಮಿನ ಅಡಿಯಲ್ಲಿ ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ಉಲ್ಲಾಸ್ ಅಂತಕ್ಕಂಥ ಪೂರ್ತಿ ಇದು ಸ್ಕೀಮಿನ ಹೆಸರು, ಆಯ್ತಾ, ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಟೆಸ್ಟ್ ಅನ್ನ, ಈ ಒಂದು ಪರೀಕ್ಷೆಯನ್ನ ಕೈಗೊಳ್ಳಲಾಯಿತು 23 ರಾಜ್ಯಗಳಲ್ಲಿ. ಅದರಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅಂದ್ರೆ ಸರಿಸುಮಾರು 3.7 ಮಿಲಿಯನ್ ಅಂತಂತಂದ್ರೆ ಎಷ್ಟಾಯ್ತು? 37 ಲಕ್ಷ ಜನ, ಕರೆಕ್ಟಾ? ಸೊ ಇಷ್ಟು ಜನ ಈ ಒಂದು ಟೆಸ್ಟಿನಲ್ಲಿ ಭಾಗವಹಿಸಿದ್ರು, ಆಯ್ತಾ. ಸೊ ಏನಪ್ಪ ಈ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಅಸೆಸ್ಮೆಂಟ್ ಟೆಸ್ಟ್ ಅಂತಂದ್ರೆ, ನೋಡಿ ಇದನ್ನ ನಾವು ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂತಂದ್ರೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರವನ್ನು ನಿರ್ಣಯಿಸಲು ಮಾಡಿರ್ತಕ್ಕಂಥ ಸ್ಕೀಮ್ ಇದು ಅಲ್ವಾ. ಸೊ ಇದರ ಪ್ರಮುಖ ಉದ್ದೇಶ ಏನು ಅಂತಂತಂದ್ರೆ ಓದುವಿಕೆ, ಬರವಣಿಗೆ ಮತ್ತು ಸಂಖ್ಯಾಶಾಸ್ತ್ರ, ಅಂದರೆ ಸಂಖ್ಯಾಶಾಸ್ತ್ರ ಅಂದರೆ ದೊಡ್ಡ ಹೈ ಲೆವೆಲ್ ಸಂಖ್ಯಾಶಾಸ್ತ್ರ ಅಲ್ಲ, ಬೇಸಿಕ್ ನ್ಯೂಮರಸಿ ಸ್ಕಿಲ್ಸ್, ಕಳೆಯುವುದು, ಗುಣಿಸುವುದು, ಕೂಡಿಸುವುದು, ಇವುಗಳ ಕೌಶಲ್ಯಗಳನ್ನು ಮೌಲ್ಯಮಾಪನ ಮಾಡುವಂತಹ ಕಾರ್ಯವನ್ನು ಯಾರು ಮಾಡ್ತಾರೆ? ಈ FLNET ಮಾಡ್ತದೆ, ಹೌದಾ. ಇದನ್ನ ಎಲ್ಲಾ ಜಿಲ್ಲೆಗಳಲ್ಲಿ, ಯಾವ ಯಾವ ರಾಜ್ಯಗಳು ಭಾಗವಹಿಸ್ತಾ ಇದ್ದಾವೋ ಅವುಗಳ ಎಲ್ಲಾ ಜಿಲ್ಲೆಗಳಲ್ಲಿ, ಆಯ್ತಾ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳೇನಿವೆ, ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ಸ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್, ಡೈಟ್ಸ್ ಅಂತ ಕರಿತೀವಲ್ವ ನಾವು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳು ಇವುಗಳು ನಡೆಸ್ತಾ ಇದ್ದಾವೆ, ಆಯ್ತಾ. ಎಲ್ಲಿ ಇವುಗಳಿಗೆ ಸಹಾಯ ಮಾಡುವಂತಹದ್ದು ಯಾವುದು? ಗವರ್ನಮೆಂಟ್ ಮತ್ತು ಸರ್ಕಾರದ ಮತ್ತು ಅನುದಾನಿತ ಶಾಲೆಗಳು, ಆಯ್ತಾ. ಸೊ ಇದರ ಒಂದು ಪ್ರಮುಖ ಗುರಿ ಏನು ಅಂತಂತಂದ್ರೆ ಸಾಕ್ಷರಲ್ಲದ ಕಲಿಯುವವರನ್ನು ಪ್ರಮಾಣೀಕರಿಸುವುದು, ಆಯ್ತಾ. ಟು ಸರ್ಟಿಫೈ ನಾನ್ ಲಿಟರೇಟ್ ಲರ್ನರ್ಸ್ ಅಂಡ್ ಪ್ರಮೋಟ್ ಮಲ್ಟಿಲಿಂಗ್ವಿಲಿಸಮ್ ಅಲೈನ್ಡ್ ವಿತ್ NEP 2020. ಯಾಕೆ ಮಲ್ಟಿಲಿಂಗ್ವಿಲಿಸಮ್? ಈ ಒಂದು FLNET ಟೆಸ್ಟ್ ಏನಿದೆ ಇದು ಬಹುಭಾಷೆಗಳಲ್ಲಿ, ಮಲ್ಟಿ ಲ್ಯಾಂಗ್ವೇಜಸ್ ಅಲ್ಲಿ ನಡೆಯಿತು, ಆಯ್ತಾ. ಸೊ ಇದು ಮಲ್ಟಿಲಿಂಗ್ವಿಲಿಸಮ್ನ ಪ್ರಮೋಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಸಾಕ್ಷರಲ್ಲದ, ಆಯ್ತಾ, ನಾನ್ ಲಿಟರೇಟ್ಸ್ ಅನ್ನ, ಸಾಕ್ಷರರಲ್ಲದ ಕಲಿಯುವವರನ್ನ ಪ್ರಮಾಣೀಕರಿಸಲಿಕ್ಕೆ ಅಂದ್ರೆ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ ಮತ್ತು NEP 2020 ಏನು ಆ ಒಂದು NEP 2020 ಉದ್ದೇಶಗಳೊಂದಿಗೆ ಇದನ್ನ ಮಾಡಲಿಕ್ಕೆ, ಆಯ್ತಾ, ಅಲೈನ್ ಮಾಡಲಿಕ್ಕೆ. ಸೊ ಇದರಲ್ಲಿ ಏನಾಗದೆ ಅಂತಂದ್ರೆ ಈ ಪರೀಕ್ಷೆ ಓದುವುದು, ಬರೆಯೋದು ಮತ್ತು ಸಂಖ್ಯಾಶಾಸ್ತ್ರವನ್ನ ಒಳಗೊಂಡಿರ್ತದೆ ಅಂತ ನಾವು ನೋಡಿದ್ವಿ. ಪ್ರತಿಯೊಂದಕ್ಕೂ 50-50 ಮಾರ್ಕ್ಸ್, 150 ಮಾರ್ಕ್ಸ್ ಟೋಟಲ್ ಅಲ್ಲಿ ಇರ್ತದೆ, ಓಕೆನಾ. ಸೊ ಇದನ್ನ ನಾವು ರೀಜನಲ್ ಲ್ಯಾಂಗ್ವೇಜಸ್ ಅಥವಾ ನಮ್ಮ ಏನಂತ ಕರಿತೀವಿ ಪ್ರಾದೇಶಿಕ ಭಾಷೆಗಳಲ್ಲೂ ಸಹ ಇದನ್ನ ನಡೆಸ್ತೇವೆ. ಅದಕ್ಕೋಸ್ಕರ ಇದನ್ನ ಮಲ್ಟಿಲಿಂಗ್ವಿಲಿಸಮ್ನ ಪ್ರಮೋಟ್ ಮಾಡ್ತದೆ ಅಂತ ಹೇಳಿ. ಅಷ್ಟಲ್ಲದೆ ಲಿಂಗ್ವಿಸ್ಟಿಕ್ ಡೈವರ್ಸಿಟಿಯನ್ನ ಅಂತಂತಂದ್ರೆ ಭಾಷೆಗಳ ಒಂದು ವೈವಿಧ್ಯತೆಯನ್ನು ಕಾಪಾಡಲಿಕ್ಕೆ ಅಥವಾ ಸಂರಕ್ಷಿಸಲಿಕ್ಕೂ ಈ ಒಂದು ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಅಸೆಸ್ಮೆಂಟ್ ಟೆಸ್ಟ್ ಸಹಾಯ ಮಾಡ್ತದೆ, ಹೌದಾ. ಸೊ ಈ ಒಂದು ಟೆಸ್ಟ್ ಅಲ್ಲಿ ಪಾಸ್ ಆಗಿರುವಂತವರಿಗೆ ಏನು ಸರ್ಟಿಫಿಕೇಟ್ ಸಿಗ್ತದೆ? ಯಾರಿಂದ? NIOS ನಿಂದ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನಿಂದ ಒಂದು ಸರ್ಟಿಫಿಕೇಟ್ ಸಿಗುವಂತಹದ್ದು, ಸರಿ ಅಲ್ವಾ. ಸೊ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಅಸೆಸ್ಮೆಂಟ್ ಟೆಸ್ಟ್ ಬಗ್ಗೆ ಏನೇ ಕ್ವೆಶನ್ಸ್ ಬಂದ್ರೂ ಇವಾಗ ಉತ್ತರಿಸಲಿಕ್ಕೆ ಅರ್ಹರಿದ್ದೀರಾ ಅಂತ ಭಾವಿಸ್ತೇನೆ, ಸರಿ ಅಲ್ವಾ. ಸೊ ಇದೇ ರೀತಿ ಯಾವುದೋ ಒಂದು NGOದು ಒಂದು ರಿಪೋರ್ಟ್ ಇದೆ, ಆ ಒಂದು ರಿಪೋರ್ಟ್ ನಿಮಗೆ ನೆನಪಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು, ಓಕೆ ಅಲ್ವಾ. ಸೊ ಉಲ್ಲಾಸ್ ಅಂತಕ್ಕಂಥದ್ದನ್ನ ನೋಡಿದ್ವಲ್ವಾ, ದೊಡ್ಡ ಹೆಸರನ್ನ ನೋಡಿದ್ವಿ, ಏನನ್ನ? ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಲ್ವಾ. ಸೊ ಈ ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಏನಿದೆ, ಈ ಉಲ್ಲಾಸಿನ ಲಾಂಗ್ ಫಾರ್ಮ್ ಏನು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ, ಆಯ್ತಾ. ನೋಡಿ, ಸಮಾಜದಲ್ಲಿ ಎಲ್ಲರಿಗೂ ಜೀವಮಾನದ ಕಲಿಕೆಯನ್ನು ಅರ್ಥೈಸಿಕೊಳ್ಳುವಂತಹದ್ದು, ಆಯ್ತಾ, ಈ ಒಂದು ಸ್ಕೀಮಿನ ಪ್ರಮುಖ ಉದ್ದೇಶ. ಮತ್ತು ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಅಥವಾ ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ, ಆಯ್ತಾ. ಇದು ಏನಾಗಿದೆ ಅಂತಂದ್ರೆ ಇದರಲ್ಲಿ ಯಾರು ಟಾರ್ಗೆಟ್ ಅಂತಂತಂದ್ರೆ 15 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳು, ಆಯ್ತಾ. ಅವರಿಗೆ ಮೂಲಭೂತ ಸಾಕ್ಷರತೆ ಮತ್ತೆ ಸಂಖ್ಯಾಶಾಸ್ತ್ರ ಆಗಿರಬಹುದು, ಅಷ್ಟೇ ಅಲ್ಲದೆ ನಿರ್ಣಾಯಕ ಜೀವನದ ಕೌಶಲ್ಯಗಳನ್ನ, ಆಯ್ತಾ, ಒದಗಿಸುವ ಗುರಿಯನ್ನ ಈ ಒಂದು ಉಲ್ಲಾಸ್ ಯೋಜನೆ ಹೊಂದಿದೆ, ಆಯ್ತಾ. ಸೊ ಈ ಒಂದು ಯೋಜನೆ ಏನಿದೆ
ಸ್ವಯಂ ಸೇವಕತ್ವದ ಮೂಲಕ ಅಜೀವ ಕಲಿಕೆಯನ್ನು ಉತ್ತೇಜಿಸ್ತದೆ. ಆಯ್ತಾ, ಪ್ರಮೋಟ್ಸ್ ಲೈಫ್ ಲಾಂಗ್ ಲರ್ನಿಂಗ್ ಥ್ರೂ ವಾಲಂಟಿಯರಿಸಮ್. ಓಕೆನಾ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ, ಪ್ರಾದೇಶಿಕ ಭಾಷೆಯ ವಿಷಯಕ್ಕೆ ಪ್ರವೇಶವನ್ನು ದಿಶಾ ಪೋರ್ಟಲ್ ಮತ್ತು ಉಲ್ಲಾಸ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕೊಡಲಾಗ್ತದೆ. ಆಯ್ತಾ, ರೀಜನಲ್ ಲ್ಯಾಂಗ್ವೇಜ್ ಕಂಟೆಂಟ್ ಅನ್ನ ಈಸಿಯಾಗಿ ಈ ದೀಕ್ಷಾ ಪೋರ್ಟಲ್ ಮತ್ತು ಉಲ್ಲಾಸ್ ಮೊಬೈಲ್ ಆ್ಯಪಿನ ಮುಖಾಂತರ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪಡೆಯಬಹುದು. ಅದಕ್ಕೋಸ್ಕರ ರೀಜನಲ್ ಲ್ಯಾಂಗ್ವೇಜಸ್ ಅನ್ನ ಪ್ರಮೋಟ್ ಮಾಡುವಂಥದ್ದು, ಮಲ್ಟಿ ಲಿಂಗ್ವಿಲಿಸಮ್ ಅನ್ನು ಪ್ರಮೋಟ್ ಮಾಡುವಂತಹದ್ದು ಅಂತ ನಾವು ಆಲ್ರೆಡಿ ನೋಡಿದ್ವಿ. ಓಕೆ ಅಲ್ವಾ. ಸೊ ಉಲ್ಲಾಸ್ ಬಗ್ಗೆ ಏನೇ ಕ್ವೆಶನ್ಸ್ ಬಂದ್ರೂ ಹೇಳ್ತೀರಾ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಆಸ್ಬೆಸ್ಟೋಸ್. ಏನಪ್ಪಾ ಈ ಆಸ್ಬೆಸ್ಟೋಸು, ಯಾಕೆ ಇಂಥದ್ದೆಲ್ಲ ಹೇಳ್ತಾ ಇದ್ದಾರೆ ಮ್ಯಾಮು ಅಂತ ಹೇಳ್ತೀರಾ. ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಯೂಶಲಿ ಏನಾಗುತ್ತೆ, ಒಂದು ಕೆಮಿಕಲ್ ಅನ್ನು, ಒಂದು ಯಾವುದೋ ಒಂದು ವಸ್ತುವನ್ನು ತೆಕ್ಕೊಂಡು UPSC ಏನ್ ಮಾಡ್ಬಿಡುತ್ತೆ, ಆ ಒಂದು ಕೆಮಿಕಲಿನ ಪ್ರಯೋಜನಗಳು, ಆ ಕೆಮಿಕಲಿನ ದುಷ್ಪರಿಣಾಮಗಳು ಇದೆಲ್ಲವನ್ನು ಸಹ ಏನ್ ಮಾಡುತ್ತೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಅಲ್ಲಿ 3-4 ಸ್ಟೇಟ್ಮೆಂಟ್ಸ್ ಅಲ್ಲಿ ಕೇಳ್ಬಿಡ್ತದೆ. ಅವಾಗ ನಾವೇನ್ ಮಾಡ್ತೀವಿ, ಆಲ್ ಆಫ್ ದಿ ಅಬವ್ ಅನ್ನು ಮಾತ್ರ ಹಾಕಿ ಬರುವಂತಹ ಒಂದು ಸಿಚುವೇಶನ್ ಅನ್ನು ಮಾಡ್ಕೊಂಡ್ಬಿಡ್ತೀವಿ. ಸೊ ಅದು ತಪ್ಪು. ಸೊ ಇಂತಹ ಟಾಪಿಕ್ಸ್ಗಳು ಹೋದ್ಸರಿ ಬಿಸ್ಫಿನಾಲ್ ಎ ಕೇಳಿದ್ರು, ಕರೆಕ್ಟ್ ಅಲ್ವಾ. ಅದೇ ರೀತಿಯಾಗಿ ಫ್ಲೈ ಆಶ್ ಕೇಳಿದ್ರು. ಸೊ ಆಸ್ಬೆಸ್ಟೋಸ್ ಅಂತಕ್ಕಂಥ ಒಂದು ಕೆಮಿಕಲ್ ಅಥವಾ ಒಂದು ವಸ್ತುವಿನ ಕುರಿತಾಗಿನೂ ಸಹ ನ್ಯೂಸ್ ಅಲ್ಲಿ ಇರೋದ್ರಿಂದ ಇದನ್ನ ನಾವು ನೋಡೋಣ. ನ್ಯೂಸ್ ಟಾಪಿಕ್ ಅನ್ನು ನೋಡೋದಕ್ಕಿಂತ ಮುಂಚೆ ಪ್ರಿಲಿಮ್ಸಿನ ಯಾವ ಒಂದು ಟಾಪಿಕ್ಗೆ ಸಂಬಂಧಪಟ್ಟಿದೆ ಅಂತಂದ್ರೆ ನೋಡಿ, ಜನರಲ್ ಇಶ್ಯೂಸ್, ಜನರಲ್ ಸೈನ್ಸ್ಗೆ ನಾವು ಇದನ್ನು ಕನ್ಸಿಡರ್ ಮಾಡಬಹುದು. ಆಯ್ತಾ, ಅಷ್ಟೇ ಅಲ್ಲದೆ ಕರೆಂಟ್ ಇವೆಂಟ್ಸಿಗೂ ಸಂಬಂಧಿಸಿದ ಅದೇ ರೀತಿಯಾಗಿ ಜನರಲ್ ಸೈನ್ಸ್ಗೆ ಇದನ್ನು ನೀವು ಇದನ್ನ ಮಾಡಬಹುದು. ಯಾಕೆ ಇದು ನ್ಯೂಸಲ್ಲಿ ಇತ್ತು ಅಂತಂದ್ರೆ, ಅಮೆರಿಕದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಏನಿದೆ ಅದು ಫುಲ್ ಬ್ಯಾನ್ ಅನ್ನ ಈ ಆಸ್ಬೆಸ್ಟೋಸ್ ಮೇಲೆ ಹಾಕಿದೆ, ಹೇರಿರುವಂತಹದ್ದು. ಯಾಕೆ ಫುಲ್ ಬ್ಯಾನ್ ಅನ್ನ ಹೇರಿದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಯಾಕೆ ಅಂತಂತಂದ್ರೆ, ಇದು ಲೀಥಲ್ ಕಾರ್ಸಿನೋಜನ್, ಆಯ್ತಾ, ಕ್ಯಾನ್ಸರ್ ಕಾರಕವಾಗಿರ್ತಕ್ಕಂತಹ ವಸ್ತು. ಇದು ಬಹಳ ವಸ್ತುಗಳಲ್ಲಿ ಈ ಒಂದು ಆಸ್ಬೆಸ್ಟೋಸ್ ಅನ್ನ ನಾವು ಕಾಣಬಹುದು. ಅದರ ಒಂದು ಪಾರ್ಷಿಯಲ್ ಬ್ಯಾನ್ ಅನ್ನ, ಲಿಮಿಟೆಡ್ ಬ್ಯಾನ್ ಅನ್ನ ಮುಂಚೆನೆ ಆಲ್ರೆಡಿ ಕೊಟ್ಟಿದ್ರು, ಆದ್ರೂ ಸಹ ಅದರ ಒಂದು ಯೂಸೇಜ್ ನಿಲ್ತಾ ಇಲ್ಲ. ಅದಕ್ಕೋಸ್ಕರ ಕಂಪ್ಲೀಟ್ ಬ್ಯಾನ್ ಅನ್ನ US ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಮಾಡಿರುವಂತಹದ್ದು. ಆಸ್ಬೆಸ್ಟೋಸ್ ಅಂತಂತಂದ್ರೆ ಏನು ನೋಡಿ, ಇದು ನೈಸರ್ಗಿಕವಾಗಿ ಕಂಡುಬರುವಂತಹ ಒಂದು ಖನಿಜ. ಆಯ್ತಾ. ಸೊ ಇಟ್ ಈಸ್ ಫೌಂಡ್ ನ್ಯಾಚುರಲಿ ಅಂಡ್ ಇಟ್ ಈಸ್ ಹೀಟ್ ಅಂಡ್ ಕೊರೋಷನ್ ರೆಸಿಸ್ಟೆಂಟ್. ಆಯ್ತಾ, ಹೀಟ್ ಅಂಡ್ ಕೊರೋಷನ್ ರೆಸಿಸ್ಟೆಂಟ್ ಅಂತಂತಂದ್ರೆ ಶಾಖ ಮತ್ತು ತುಕ್ಕು ನಿರೋಧಕ. ಯಾಕೆ ಇದನ್ನ ಬಳಸ್ತೀವಿ ಅಂತ ಗೊತ್ತಾಯ್ತಾ, ಶಾಖ ಮತ್ತು ತುಕ್ಕು ನಿರೋಧಕವಾಗಿರೋದ್ರಿಂದ ಇದನ್ನ ನಾವು ಜಾಸ್ತಿ ಬಳಸುವಂತಹದ್ದು. ಇದನ್ನ ನಾವು ಕಲ್ಲುಗಳಲ್ಲಿ, ಮಣ್ಣಲ್ಲಿ ಇವುಗಳನ್ನು ನಾವು ಕಾಣಬಹುದು. ಮತ್ತು ಇದರ ಒಂದು ಇನ್ಸುಲೇಷನ್ ಅಂತಂದ್ರೆ ಹೀಟ್ ಅನ್ನ ಟ್ರಾನ್ಸ್ಫರ್ ಮಾಡುವ ಒಂದು ಕೆಪಾಸಿಟಿ ಇದಕ್ಕಿಲ್ಲ. ಮತ್ತು ಅಷ್ಟೇ ಅಲ್ಲದೆ ಅಗ್ನಿ ನಿರೋಧಕವಾಗಿಯೂ ಸಹ ಇದು ಕೆಲಸ ಮಾಡ್ತದೆ. ಇನ್ಸುಲೇಟರ್ ಆಗಿ ಕೆಲಸ ಮಾಡ್ತದೆ, ಫೈರ್ ರಿಟಾರ್ಡೆಂಟ್ ಆಗಿ ಕೆಲಸ ಮಾಡ್ತದೆ. ಅದಕ್ಕೆ ಶಾಖ ಮತ್ತು ತುಕ್ಕು ನಿರೋಧಕ ಅಂತ ನಾವು ಕರಿಬಹುದು ಅಲ್ವಾ. ಶಾಖ, ತುಕ್ಕು ಹಾಗೂ ಅಗ್ನಿ ನಿರೋಧಕ. ಓಕೆ ಅಲ್ವಾ. ಸೊ ಆಸ್ಬೆಸ್ಟೋಸ್ ಈ 3 ಅಂಶಗಳನ್ನ ರೆಸಿಸ್ಟ್ ಮಾಡುವಂತಹದ್ದು. ಸೊ ಇದರ ಒಂದು ಪ್ರಮುಖ ಕನ್ಸರ್ನ್ ಏನು ಅಂತ ನಾವು ನೋಡಬೇಕು ಅಂತಂದ್ರೆ, ಈ ಒಂದು ಆಸ್ಬೆಸ್ಟರ್ ಹೊಂದಿರುವಂತಹ ವಸ್ತುಗಳನ್ನ ನಾವು ಹಾನಿಗೊಳಿಸಿದ್ರೆ ಅಥವಾ ಅವುಗಳನ್ನ ಏನೋ ಒಂದ್ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಈ ಮೈಕ್ರೋಸ್ಕೋಪಿಕ್ ಫೈಬರ್ಗಳನ್ನ, ಆಯ್ತಾ, ಮೈಕ್ರೋಸ್ಕೋಪಿಕ್ ನಾರುಗಳನ್ನ ಈ ಒಂದು ಮಟೀರಿಯಲು ಗಾಳಿಯಲ್ಲಿ ರಿಲೀಸ್ ಮಾಡ್ತದೆ. ಸೊ ಈ ಒಂದು ಫೈಬರ್ಸ್ ಏನಿವೆ ಇವುಗಳನ್ನ ನಾವು ಉಸಿರಾಟದ ಮೂಲಕ ಇವುಗಳು ನಮ್ಮ ದೇಹವನ್ನ ಪ್ರವೇಶಿಸಿದಾಗ ನಮ್ಮ ಲಂಗ್ಸ್ಗಳಿಗೆ ಅಂದ್ರೆ ಶ್ವಾಸಕೋಶದ ಹಾನಿ ಉಂಟಾಗ್ತದೆ. ಅಷ್ಟೇ ಅಲ್ಲದೆ ಈ ಕ್ಯಾನ್ಸರ್ ಬರುವಂತಹ ಸಂಭಾವನೀಯತೆಯು ಹೆಚ್ಚಾಗಿದೆ. ಆಯ್ತಾ. ಸೊ ಈ ಒಂದು ಆಸ್ಬೆಸ್ಟೋರಲ್ಲೂ ಟೈಪ್ಸ್ ಇವೆ. ಮೋಸ್ಟ್ ಹಜಾರ್ಡಸ್, ತುಂಬಾ ಜಾಸ್ತಿ ಹಾರ್ಮ್ಫುಲ್ ಆಗಿರ್ತಕ್ಕಂಥ ಆಸ್ಬೆಸ್ಟೋಸ್ ಯಾವುದು, ಕ್ರೋಸಿಡೋಲೈಟ್ ಆಸ್ಬೆಸ್ಟೋಸ್. ಆಯ್ತಾ, ಇದನ್ನ ನಾವು ಬ್ಲೂ ಆಸ್ಬೆಸ್ಟೋಸ್ ಅಂತಾನು ಕರಿತೀವಿ. ಆಯ್ತಾ, ಇದು ತುಂಬಾ ಹಾನಿಕಾರಕವಾಗಿರ್ತಕ್ಕಂತಹ ಒಂದು ಆಸ್ಬೆಸ್ಟೋಸ್. ಇನ್ನು ಬೇರೆ ವಿಧಗಳು ಯಾವುದು ಅಂದ್ರೆ ಆಕ್ಟಿನೋಲೈನ್ ಲೈಟ್ ಆಸ್ಬೆಸ್ಟೋಸ್. ಇದನ್ನ ನಾವು ಸಿಮೆಂಟ್, ಇನ್ಸುಲೇಷನ್ ಮತ್ತು ಪೇಂಟ್ ಮತ್ತು ಡ್ರೈ ವಾಲ್ಸ್ ಗಳಿಗೆ ಬಳಸ್ತೇವೆ. ಅದೇ ರೀತಿಯಾಗಿ ಅಮೋಸೈಟ್ ಆಸ್ಬೆಸ್ಟೋಸ್, ಇದನ್ನು ನಾವು ಬ್ರೌನ್ ಆಸ್ಬೆಸ್ಟೋಸ್ ಅಂತಾನು ಕರಿತೀವಿ. ಇದನ್ನು ನಾವು ಸಿಮೆಂಟ್, ಇನ್ಸುಲೇಷನ್ ಮತ್ತು ರೂಫಿಂಗ್ ಅಂತಂದ್ರೆ ಮಹಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ಕನ್ಸ್ಟ್ರಕ್ಷನ್ ಮಟೀರಿಯಲ್ಗಳಲ್ಲಿ ಬಳಸ್ತೇವೆ. ನೋಡಿ, ಆಸ್ಬೆಸ್ಟೋಸ್ ಎಕ್ಸ್ಪೋಜರ್ ಏನಿದೆ ಇದು ಲಂಗ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ಗೆ ಮತ್ತು ಮೀಸೋಥೆಲಿಯೋಮಾ ಅಂತಕ್ಕಂತಹ ಒಂದು ರೋಗಕ್ಕೆ ಕಾರಣಕೃತವಾಗಿರ್ತಕ್ಕಂತಹದ್ದು.
ಹೆಚ್ಚು ಕಡಿಮೆ 40,000 ಸಾವುಗಳಿಗೆ ಇದು ಕಾರಣವಾಗಿದೆ. ಸೊ ಆದ್ದರಿಂದ ಈ ಒಂದು ಬ್ಯಾನ್ ಏನಿದೆ, ಈ ಕ್ರೈಸೋಟೈಲ್ ಆಸ್ಬೆಸ್ಟಾರ್ ಇದೆ ಅಲ್ವಾ, ಈ ಕ್ರೈಸೋಟೈಲ್ ಆಸ್ಬೆಸ್ಟಾರಿನ ಕುರಿತಾಗಿರ್ತಕ್ಕಂತಹ ಒಂದು ಬ್ಯಾನ್ ಆಗಿದೆ. ಓಕೆನಾ. ಅದರ್ ಆಸ್ಬೆಸ್ಟಾರ್ಸ್ ಏನಿದೆ ಅವುಗಳನ್ನು ಇನ್ನು ಬಳಕೆಯಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ನೋಡೋಣ, ಸಿಂಪಲ್ ಆಗಿರ್ತಕ್ಕಂಥ ಇನ್ನೊಂದು ಟಾಪಿಕ್ ಇದೆ, ಸಖಿ. ಆಯ್ತಾ, ಸಖಿ ಆ್ಯಪ್. ಈ ಆ್ಯಪಿನ ಕುರಿತು ನೋಡೋದಕ್ಕಿಂತ ಮುಂಚೆ ಪ್ರಿಲಿಮ್ಸಿನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತು ಜನರಲ್ ಸೈನ್ಸ್ಗೆ ಇದು ಸಂಬಂಧಪಟ್ಟಿರುವಂಥದ್ದು. ಜನರಲ್ ಸೈನ್ಸಲ್ಲಿ ಅದರಲ್ಲೂ ಸಹ ನಮಗೆ ಸ್ಪೇಸ್ ಸೆಕ್ಟರ್ಗೆ ಇಂಪಾರ್ಟೆಂಟ್. ನೋಡಿ, ಸಖಿ ಅಂತ ಹೇಳಿದ ತಕ್ಷಣ ನಮಗೇನನ್ಸುತ್ತೆ, ಇದು ವುಮೆನ್ ರಿಲೇಟೆಡ್ ಏನೋ ಇರಬೇಕು ಅಂತ ಅನ್ಸ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಆದರೆ ಇದು ವುಮೆನ್ ರಿಲೇಟೆಡ್ ಅಲ್ಲ, ಗಗನಯಾನದ ಕುರಿತಾಗಿರ್ತಕ್ಕಂತಹ ಒಂದು ಆ್ಯಪ್. ಓಕೆನಾ. ಸೊ ಗಗನಯಾನದ ಕುರಿತಾಗಿರ್ತಕ್ಕಂಥ ಏನಿದು ಆ್ಯಪು ಅಂತಕ್ಕಂಥದ್ದನ್ನ ನಾವಿವಾಗ ನೋಡೋಣ. ನೋಡಿ, ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಏನಿದೆ ಅದು ಇತ್ತೀಚೆಗಷ್ಟೇ ಗಗನಯಾನದ ಬಾಹ್ಯಾಕಾಶ ಹಾರಾಟದ ಕಾರ್ಯಾಚರಣೆಗೆ ಗಗನಯಾತ್ರಿಗಳಿಗೆ ಸಹಾಯ ಮಾಡಲಿಕ್ಕೆ, ಆಯ್ತಾ, ಬಾಹ್ಯಾಕಾಶ ಹಾರಾಡುವ ಸಹಾಯಕ ಮತ್ತು ಸಿಬ್ಬಂದಿ ಸಂವಹನಕ್ಕಾಗಿ ಸಂವಹನ ಜ್ಞಾನ ಕೇಂದ್ರ ಸಖಿ ಅಂತಕ್ಕಂತಹದನ್ನ ಲಾಂಚ್ ಮಾಡ್ತು. ಆಯ್ತಾ. ಸೊ ಈ ಒಂದು ಸಖಿ ಆ್ಯಪ್ ಏನಿದೆ ಇದರ ಕುರಿತಾಗಿ ಇದನ್ನ ಸ್ಟಾರ್ಟ್ ಮಾಡಿದ್ದು ಅಥವಾ ಇದನ್ನ ಲಾಂಚ್ ಮಾಡಿರುವಂಥವ್ರು ಯಾರು ಅಂತಂದ್ರೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಥವಾ ಬಾಹ್ಯಾಕಾಶ ಕೇಂದ್ರ. ಕರೆಕ್ಟ್ ಅಲ್ವಾ? ಸೊ ಈ ಬಾಹ್ಯಾಕಾಶ ಕೇಂದ್ರ ಈ ಒಂದು ಸಖಿ ಆ್ಯಪ್ ಅನ್ನ ಏನಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ನೋಡೋದಾದ್ರೆ, ನೋಡಿ, ತಿರುವನಂತಪುರಂನಲ್ಲಿ ಈ ಒಂದು ಆ್ಯಪ್ ಅಂತ ನಾವು ಹೇಳೋದಕ್ಕಿಂತನೂ ಸಹ ನಾವು ಸೆಂಟರ್ ಅಂತಾನೆ ನಾವು ಹೇಳ್ಬಹುದು. ಆಯ್ತಾ. ನೋಡಿ, ಇದರ ಪ್ರಮುಖ ಉದ್ದೇಶ ಏನು ಅಂತಂತಂದ್ರೆ, ಈ ಗಗನಯಾನವನ್ನು ಕೈಗೊಳ್ತಿರುವಂತಹ ಗಗನಯಾತ್ರಿಗಳ ಒಂದು ಏನು ಆರೋಗ್ಯವನ್ನ ನಾವು ಮಾನಿಟರ್ ಮಾಡಬೇಕು ಮತ್ತು ಅವರ ಜೊತೆಗೆ ಕಮ್ಯುನಿಕೇಶನ್ ಅನ್ನ ಕಂಟಿನ್ಯೂಸ್ ಆಗಿಡಬೇಕು ಮತ್ತು ಇನ್ನು ಅನೇಕ ಮಿಷನಿನ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅನ್ನ ಸಪೋರ್ಟ್ ಮಾಡಲಿಕ್ಕೆ ಈ ಒಂದು ಸಖಿಯನ್ನ ಅವರು ಪ್ರಾರಂಭಿಸಿರುವಂತಹದ್ದು. ಮತ್ತು ಇದು ಇನ್ನು ಎಕ್ಸ್ಟ್ರಾ ಏನಿದು ಮಾಡ್ತದೆ ಅಂತಂತಂದ್ರೆ, ಈ ಗಗನಯಾತ್ರಿಗಳಿಗೆ ರಿಮೈಂಡರ್ ಆಗಿ ಕೆಲಸ ಮಾಡ್ತದೆ ಅಬೌಟ್ ದೇರ್ ಹೈಡ್ರೇಷನ್, ಡಯಟರಿ ಶೆಡ್ಯೂಲ್ ಮತ್ತು ಸ್ಲೀಪ್ ಪ್ಯಾಟರ್ನ್. ಅಂದ್ರೆ ಅವರು ಯಾವಾಗ ನೀರು ಕುಡಿಬೇಕು, ಏನೇನು ಆಹಾರವನ್ನು ಅವ್ರು ತಿನ್ಬೇಕು, ಮತ್ತೆ ಅವರ ಮಲಗುವ ಒಂದು ಸಮಯ ಮತ್ತು ಪ್ಯಾಟರ್ನ್ ಹೇಗಿರಬೇಕು ಅಂತಕ್ಕಂಥದ್ದು. ಸರಿನಾ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಸ್ರೋ ಗಗನಯಾನವನ್ನು 2025ರಲ್ಲಿ ಲಾಂಚ್ ಮಾಡಬೇಕು ಅಂತಕ್ಕಂತಹ ಒಂದು ಪ್ಲಾನ್ ಅನ್ನ ಹೊಂದಿದೆ. ಇದಕ್ಕೆ ಈ ಒಂದು ಸಖಿ ಏನಿದೆ ಅದು ಒಂದು ಸಹಾಯ ಮಾಡುವಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಗಗನಯಾನ ನಿಮಗೆ ಗೊತ್ತಿದೆ, ಭಾರತದ ಇದರ ಒಂದು ಪ್ರಮುಖ ಉದ್ದೇಶ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಭಾರತದ ಟೆಕ್ನಾಲಜಿನ ಡೆಮಾನ್ಸ್ಟ್ರೇಟ್ ಮಾಡುವಂಥದ್ದು, ಸ್ಪೇಸ್ ಟೆಕ್ನಾಲಜಿನ ಡೆಮಾನ್ಸ್ಟ್ರೇಟ್ ಮಾಡುವಂಥದ್ದು ಅಥವಾ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಕೆಪಬಿಲಿಟಿಯನ್ನು ಡೆಮಾನ್ಸ್ಟ್ರೇಟ್ ಮಾಡುವಂಥದ್ದು ಫಸ್ಟ್ ಪಾಯಿಂಟು. ಇದರಲ್ಲಿ ಏನು ಮಾಡ್ತಾರೆ ಅಂತಂತಂದ್ರೆ, ಗಗನಯಾತ್ರಿಗಳಿಗೆ ಸರಿಸುಮಾರು 400 ಕಿಲೋಮೀಟರ್ ಮೇಲಿರ್ತಕ್ಕಂಥ ಆರ್ಬಿಟಿಗೆ ಕಳಿಸಲಾಗ್ತದೆ ಅಲ್ವಾ, ಕಕ್ಷೆಗೆ ಕಳಿಸಿ ವಾಪಸ್ಸು ಸೇಫ್ ಆಗಿ ಅವರು ರಿಟರ್ನ್ ಆಗಬೇಕು ಅಂತಕ್ಕಂತಹ ಒಂದು ಮಿಷನ್ ನಮ್ಮ ಗಗನಯಾನ್ ಮಿಷನ್. ಇದಕ್ಕೆ ಬಳಸುವಂತಹ ಒಂದು ರಾಕೆಟ್ ಉಡಾವಣಾ ಯಂತ್ರ ಅಥವಾ ರಾಕೆಟ್ ಯಾವುದು ಅಂತಂದ್ರೆ GSLV Mark 3. ಆಯ್ತಾ. ಇದನ್ನು ನಾವು ರೀನೇಮ್ ಮಾಡಲಾಗಿದೆ ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ LMV ಅಂತ ಕರೀತೇವೆ. ಆಯ್ತಾ. ಹ್ಯೂಮನ್ ರೇಟೆಡ್ LMV-3. ಆಯ್ತಾ. ಸೊ ಇದರ ಪ್ರಮುಖ ಉದ್ದೇಶ ಏನು, ಇದನ್ನ ವೆಹಿಕಲ್ ಅನ್ನು ಲಾಂಚ್ ಮಾಡೋದು ಮತ್ತು ಆ ಒಂದು ಗಗನಯಾತ್ರಿಗಳನ್ನ ಸೇಫ್ ಆಗಿ ಇಡುವಂತಹದ್ದು ಮತ್ತು ಅವರನ್ನ ವಾಪಸ್ ತೆಗೆದುಕೊಂಡು ಬರುವಂತಹದ್ದು. ಸರಿ ಅಲ್ವಾ. ಈ ಒಂದು ಗಗನಯಾತ್ರಿಗಳನ್ನ ಯಾರು ಟ್ರೈನ್ ಮಾಡ್ತಾ ಇದ್ದಾರೆ ಅಂದ್ರೆ ರಷ್ಯಾ ಟ್ರೈನ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ನೋಡಿ, ಇದರಲ್ಲಿ ಕೊಲಾಬರೇಟಿವ್ ಎಫರ್ಟ್ಸ್ ತುಂಬ ಜನರದ್ದಿದೆ. ಯಾವ್ದ್ಯಾವುದು ಅಂತಂತಂದ್ರೆ ಆರ್ಮ್ಡ್ ಫೋರ್ಸಸ್ ಇರಬಹುದು, DRD. ಯಾಕೆ ನಾವು ಚೂಸ್ ಮಾಡಿರ್ತಕ್ಕಂಥ ಗಗನಯಾತ್ರಿಗಳೆಲ್ಲ ಯಾರು, ಏರ್ ಫೋರ್ಸಿನ ಸಿಬ್ಬಂದಿಗಳು. ಕರೆಕ್ಟ್ ಅಲ್ವಾ. ಇಂಡಿಯನ್ ಏರ್ ಫೋರ್ಸಿನ ಸಿಬ್ಬಂದಿಗಳು, DRDO ಆಗಿರಬಹುದು, ಆಮೇಲೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಮ್ಯಾರಿಟೈಮ್ ಏಜೆನ್ಸೀಸು, ಇವೆಲ್ಲವೂ ಸಹ ಸೇರಿ ಮಾಡಿರುವಂತಹ ಒಂದು ಇಫೆಕ್ಟಿವ್ ಆಗಿ ಮಾಡಬೇಕಾಗಿರುವಂತಹ ಒಂದು ಪ್ರಾಜೆಕ್ಟ್ ಇದು. ನೋಡಿ, ಇದರ ಪ್ರಮುಖ ಉದ್ದೇಶ ನಾವು ಆಲ್ರೆಡಿ ಹೇಳಿದ್ವಿ, ಡೆಮಾನ್ಸ್ಟ್ರೇಟಿಂಗ್ ಇಂಡಿಯಾ ಸ್ಪೇಸ್ ಕೆಪಬಿಲಿಟಿ ಮತ್ತು ಇನ್ಸ್ಪೈರ್ ಕರಿಯರ್ಸ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಈ ಒಂದು ಸ್ಪೇಸ್ ಕ್ರಾಫ್ಟಿನ ಕಾಂಪೊನೆಂಟ್ಸ್ ಅಥವಾ ಭಾಗಗಳನ್ನು ನೋಡಬೇಕು ಅಂದರೆ ಅದರಲ್ಲಿ ಆರ್ಬಿಟಲ್ ಮಾಡ್ಯೂಲ್ ಇದೆ, ಸರ್ವಿಸ್ ಮಾಡ್ಯೂಲ್ ಇದೆ, ಕ್ರ್ಯೂ ಮಾಡ್ಯೂಲ್ ಇದೆ, ಇವೆಲ್ಲ ಇದೆ. ಆಯ್ತಾ. ಆಕ್ಚುಲಿ ಏನು, ಈ ಒಂದು ಯೋಜನೆ ಕೈಗೊಂಡಾಗ ಮಾತ್ರ ಇದು ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೊರತುಪಡಿಸಿ ಈ ಸಖಿ ಅಂತಕ್ಕಂಥ ಪ್ಲಾಟ್ಫಾರ್ಮ್ಗಳು ನಮ್ಗೆ ಇಂಪಾರ್ಟೆಂಟ್ ಆಗಬಹುದು. ಆಯ್ತಾ. ಸೊ ಇದರಲ್ಲಿ ವ್ಯೋಮಿತ್ರ ಅಂತಕ್ಕಂಥ ಒಂದು ಹ್ಯೂಮನಾಯ್ಡ್ ರೋಬೋಟ್ ಅನ್ನ ಫಸ್ಟ್ ಹ್ಯೂಮನ್ಸ್ಗಿಂತ ಮುಂಚೆ ನೋಡಿ 3 ಹಂತಗಳಲ್ಲಿ ಈ ಒಂದು ಗಗನಯಾನವನ್ನ ಕೈಗೊಳ್ಳಲಾಗ್ತದೆ. ಫಸ್ಟ್
ಹಂತದಲ್ಲಿ ರಾಕೆಟ್ ವಾಪಸ್ ಭೂಮಿಗೆ ಸೇಫ್ ಆಗಿ ಬರುವಂತಹ ಒಂದು ಟೆಸ್ಟಿಂಗ್ ನಡೀತದೆ. 2ನೇ ಹಂತದಲ್ಲಿ ವ್ಯೋಮಿತ್ರ ಅಂತಕ್ಕಂಥ ರೋಬೋಟ್ ಅನ್ನ ಕಳಿಸಲಾಗ್ತದೆ. 3ನೇ ಹಂತದಲ್ಲಿ ನಮ್ಮ ಗಗನಯಾನದ ಆಕ್ಚುಯಲ್ ಪ್ರೋಗ್ರಾಮ್ ಅನ್ನ ಕೈಗೊಳ್ಳುವಂತಹದ್ದು. ಸರಿ ಅಲ್ವಾ? ಸೊ ಇದರಲ್ಲಿ ಸ್ಟೇಜಸ್ ಇದೆ. ಫಸ್ಟ್ ಒಂದು ಯಾವುದು ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಪ್ಯಾಡ್ ಅಬಾರ್ಡ್ ಟೆಸ್ಟ್, ಕ್ರೂ ಅಬಾರ್ಡ್ ಟೆಸ್ಟ್ ಮಿಷನ್ ಇರೋದೆಲ್ಲ. ನಮ್ಗೆ ಇವಾಗ ಇದು ಎಕ್ಸ್ಟ್ರಾ ಇದರ ಇನ್ಫಾರ್ಮೇಶನ್ ಬೇಡ. ವಿ ವಿಲ್ ನಾಟ್ ಗೋ ಡೀಪ್ ಇನ್ ಟು ದಿಸ್. ವಿ ವಿಲ್ ಜಸ್ಟ್ ಫೋಕಸ್ ಆನ್ ಸಮ್ ಆಫ್ ದಿ ಕೀ ಆಸ್ಪೆಕ್ಟ್ಸ್. ಓಕೆ ಅಲ್ವಾ? ವ್ಯೋಮಿತ್ರ ನೆನ್ಪಿಟ್ಕೊಳ್ಳಿ, ಹ್ಯೂಮನಾಯ್ಡ್ ರೋಬೋಟ್. ಇದು ಸೆಕೆಂಡ್ ಅನ್ಕ್ರೂಡ್ ಮಿಷನ್ಗೆ ಹೋಗುವಂತಹದ್ದು. ಸೊ ಫೈನಲ್ ಫೇಸ್ ಏನಿದೆ, ಇದರಲ್ಲಿ ಹ್ಯೂಮನ್ ಆಸ್ಟ್ರೋನಾಟ್ಸ್ ಅನ್ನ ನಾವು ಬಾಹ್ಯಾಕಾಶಕ್ಕೆ ಕಳಿಸ್ತೇವೆ. ಓಕೆ ಅಲ್ವಾ? ಸೊ ಇದು ನಮ್ಮ ಗಗನಯಾನ ಮತ್ತು ಸಖಿಯ ಕುರಿತಾಗಿ. ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್ ಆಫ್ ಹೆರಿಟೇಜ್ ಸೈಟ್ಸ್, ಇದು ತುಂಬಾ ಆಲ್ರೆಡಿ ಯಾವಾಗ್ಲೂ ನ್ಯೂಸ್ ಅಲ್ಲಿ ಇದ್ದೇ ಇರುತ್ತೆ. ಏನಪ್ಪಾ ಈ ವರ್ಷ ಇವಾಗ ನ್ಯೂಸ್ ಅಲ್ಲಿ ಇರೋದು ಅಂತ ನೋಡೋದಕ್ಕಿಂತ ಮುಂಚೆ ಪ್ರಿಲಿಮ್ಸಿನ ಆರ್ಟ್ ಅಂಡ್ ಕಲ್ಚರ್ಗೆ, ಓಕೆ ಅಲ್ವಾ, ಆರ್ಟ್ ಅಂಡ್ ಕಲ್ಚರ್ಗೆ ಇಂಪಾರ್ಟೆಂಟ್ ಆಗುವಂತಹ ಟಾಪಿಕ್ ಇದು. ಓಕೆ ಅಲ್ವಾ? ಸೊ ಹಿಸ್ಟ್ರಿ ಆಫ್ ಇಂಡಿಯಾ ಮತ್ತು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಇದನ್ನ ಕೇಳ್ತಾರೆ. ಹಿಸ್ಟ್ರಿ ಆಫ್ ಇಂಡಿಯಾ ಡೈರೆಕ್ಟ್ ಆಗಿ ಆರ್ಟ್ ಅಂಡ್ ಕಲ್ಚರ್ ಅಂತ ಇದೆಯಾ? ಇಲ್ಲ, ಕೇವಲ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಇದೆ. ಸೊ ಹಿಸ್ಟ್ರಿ ಆಫ್ ಇಂಡಿಯಾಗೆ ಇದು ಇಂಪಾರ್ಟೆಂಟ್ ಆಗ್ತದೆ. ಓಕೆನಾ? ಸೊ ಮೇನ್ಸ್ ಅಲ್ಲಿ GS1 ನಲ್ಲಿ ಆರ್ಟ್ ಅಂಡ್ ಕಲ್ಚರ್ಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಟಾಪಿಕ್ ಏನು ಅಂತಂತಂದ್ರೆ, ಇತ್ತೀಚೆಗಷ್ಟೇ ಮಧ್ಯಪ್ರದೇಶದ 6 ನೋಡಿ, ಮಧ್ಯಪ್ರದೇಶದ 6 ಸ್ಮಾರಕಗಳನ್ನ ಯುನೆಸ್ಕೋವಿನ ಟೆಂಟೇಟಿವ್ ಯುನೆಸ್ಕೋ ಲಿಸ್ಟ್ಗೆ ಸೇರಿಸಲಾಗಿದೆ. ಆಯ್ತಾ? ಸೊ ಆ 6 ಸ್ಮಾರಕಗಳು ಯಾವ್ದ್ಯಾವುದು ಮತ್ತು ಯುನೆಸ್ಕೋವಿನ ಈ ತಾತ್ಕಾಲಿಕ ಪಟ್ಟಿ, ಈ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿ ಏನು ಅಂತಕ್ಕಂಥದ್ದನ್ನ ನಾವು ನೋಡೋಣ. ಪ್ರಥಮವಾಗಿರ್ತಕ್ಕಂಥ ಒಂದು ಸ್ಮಾರಕ ಯಾವುದು ಅಂದ್ರೆ ಗ್ವಾಲಿಯರ್ ಫೋರ್ಟ್. ಆಯ್ತಾ? ಅಥವಾ ಗ್ವಾಲಿಯರ್ ಕೋಟೆ. ಈ ಗ್ವಾಲಿಯರ್ ಕೋಟೆ ಏನಿದೆ 8ನೇ ಶತಮಾನದಲ್ಲಿ ರಾಜ ಸೂರ್ಯಸೇನನ ಸಮಯದಲ್ಲಿ ಅಥವಾ ಆ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಕೋಟೆ ಇದು. ನೋಡಿ, 8ನೇ ಶತಮಾನ, ರಾಜ ಸೂರ್ಯಸೇನ. ಆಯ್ತಾ? ಈ ಒಂದು ಗ್ವಾಲಿಯರ್ ಕೋಟೆಯಲ್ಲಿ ಏನೇನನ್ನ ಹೊಂದಿದೆ ಇದು ಅಂತಂದ್ರೆ ಮನ್ ಮಂದಿರ್ ಪ್ಯಾಲೇಸ್ ಅಥವಾ ಮನ್ ಮಂದಿರ್ ಅರಮನೆ, ಅದೇ ರೀತಿಯಾಗಿ ಗುಜರಿ ಮಹಲ್ ಅಂತಕ್ಕಂಥ ಒಂದು ಪ್ರದೇಶ ಇದೆ, ಮತ್ತೆ ಸಾಸ್ ಬಹು ಟೆಂಪಲ್ ಅಥವಾ ಅತ್ತೆ ಸೊಸೆ ಮಂದಿರ ಅಥವಾ ದೇವಾಲಯ ಅಂತ ನಾವು ಹೇಳ್ಬಹುದು. ಇದು ಗ್ವಾಲಿಯರ್ ಫೋರ್ಟ್. ಅದೇ ರೀತಿಯಾಗಿ ನೋಡಿ, ಖೂನಿ ಬಂಡಾರ್ ಬರ್ಹನ್ಪುರ್. ಆಯ್ತಾ? ಈ ಬರ್ಹನ್ಪುರಿನ ಖೂನಿ ಭಂಡಾರ್ ಅಂತಕ್ಕಂಥ ಒಂದು ಪ್ರದೇಶವನ್ನು ಸಹ ಇದರಲ್ಲಿ ಆಡ್ ಮಾಡಲಾಗಿದೆ. ಇದೇನು ಅಂತಂದ್ರೆ ಅಂಡರ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಆಯ್ತಾ? ಈ ಒಂದು ಅಂಡರ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ ಅದು ಜಹಾಂಗೀರನ ಕಾಲದಲ್ಲಿ, ಆಯ್ತಾ, ಅಬ್ದುಲ್ ರಹೀಂ ಖಾನ್ ಖನಾನ್ ಅಂತಕ್ಕಂತಹ ಒಬ್ಬ ಮನುಷ್ಯನಿಂದ ನಿರ್ಮಾಣ ಮಾಡಿರುವಂತಹದ್ದು. ಆಯ್ತಾ? ಪರ್ಷಿಯಾದ ಕನಾತ್ ಟೆಕ್ನಾಲಜಿಯನ್ನ ಇದರಲ್ಲಿ ಬಳಸಿರುವಂಥದ್ದು. ಇದೇನಿಲ್ಲ, ಬೇಸಿಕಲಿ ಇವಾಗ ಒಂದು ನದಿ ಡ್ರೈ ಏರಿಯಾಸ್ ಅಲ್ಲಿ ಹರಿತಾ ಇದೆ ಅಂತಂದ್ರೆ ಅದನ್ನ ಅಂಡರ್ ಗ್ರೌಂಡ್ ನಿಂದ ಕ್ಯಾಪ್ಚರ್ ಮಾಡ್ಕೊಂಡು ಸ್ಟೋರ್ ಮಾಡುವ ಒಂದು ಟೆಕ್ನಿಕ್ ಅನ್ನ ನಾವು ಇದನ್ನ ಹೇಳ್ತೇವೆ. ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ, ಖೂನಿ ಬಂಡಾರ ಅಂತಕ್ಕಂಥ ಒಂದು ಬರ್ಹನ್ಪುರಿನ ಪ್ರದೇಶ, ಇದು ಅಂಡರ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಜಹಾಂಗೀರನ ಕಾಲದಲ್ಲಿ ಅಬ್ದುಲ್ ರಹೀಂ ಖನಾನ್ ಅಂತಕ್ಕಂಥವನು ಪ್ರಾರಂಭಿಸಿರುವಂತದ್ದು. ರಾಕ್ ಆರ್ಟ್ ಸೈಟ್ಸ್ ಆಫ್ ಚಂಬಲ್ ವ್ಯಾಲಿ. ಆಯ್ತಾ? ಈ ರಾಕ್ ಆರ್ಟ್ ಸೈಟ್ಸ್ ಏನಿದೆ, ಹಿಲಿ ರೀಜನ್ ಆಫ್ ವಿಂಧ್ಯ, ಸಾತ್ಪುರ ಮತ್ತು ಕೈಮೂರ್ ಪರ್ವತ ಶ್ರೇಣಿಗಳಲ್ಲಿ ಇವುಗಳನ್ನು ಕಂಡುಬರಬಹುದು. ಚಂಬಲ್ ಪ್ರದೇಶದಲ್ಲಿ ಬೇಸಿಕಲಿ ರಾಕ್ ಆರ್ಟ್ ಸೈಟ್ಸ್. ಆಯ್ತಾ? ಅದೇ ರೀತಿಯಾಗಿ ಭೋಜೇಶ್ವರ ಮಹಾದೇವ ಟೆಂಪಲ್ ಭೋಜ್ಪುರಲ್ಲಿ ಇರ್ತಕ್ಕಂತಹದ್ದು. ಇದು ಸಹ 11ನೇ ಶತಮಾನದ ರಾಜ ಭೋಜನ ಕಾಲದ ಒಂದು ಸ್ಮಾರಕ. ಈ ಒಂದು ದೇವಾಲಯವನ್ನ ನೋಡಿ, ಹೆಸರೇ ಹೇಳ್ತಾ ಇದೆ, ಭೋಜೇಶ್ವರ, ಈಶ್ವರಂಗೆ ಅಥವಾ ಶಿವನಿಗೆ ಸಮರ್ಪಿಸಲಾಗಿರುವಂತಹದ್ದು. ಆಯ್ತಾ? ಸೊ ಇದರಲ್ಲಿ ಭೂಮಿಜ ಆರ್ಕಿಟೆಕ್ಚರಲ್ ಸ್ಟೈಲ್ ಅನ್ನು ನಾವು ಗಮನಿಸ್ತೇವೆ. ಭೂಮಿಜ ಆರ್ಕಿಟೆಕ್ಚರಲ್ ಸ್ಟೈಲ್ ಏನು ಅಂತಕ್ಕಂತಹದನ್ನ ಒಂದ್ಸರಿ ನೀವು ಗೂಗಲ್ ಮಾಡಿ ನೋಡ್ಬೇಕಾಗ್ತದೆ. ಸರಿ ಅಲ್ವಾ? ನೆಕ್ಸ್ಟ್ ನೋಡಿ, ಗೊಂಡ್ ಮಾನ್ಯುಮೆಂಟ್ಸ್ ಆಫ್ ರಾಮನಗರ ಮಾಂಡ್ಲಾ. ಆಯ್ತಾ? ರಾಮನಗರದ ಗೊಂಡ್ ಮಾನ್ಯುಮೆಂಟ್ಸ್, ಗೊಂಡ್ ಅಂತಕ್ಕಂಥ ಟ್ರೈಬ್ಸ್ ಒಂದು ಬುಡಕಟ್ಟು ಜನಾಂಗ ಅಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಸೊ ಈ ಗೊಂಡ್ ಮಾನ್ಯುಮೆಂಟ್ಸ್ ಅನ್ನು ಸಹ ಟೆಂಟೇಟಿವ್ ಲಿಸ್ಟ್ಗೆ ಆಡ್ ಮಾಡಲಾಗಿದೆ. ಆಯ್ತಾ? ಇದರಲ್ಲಿ ಮೋತಿ ಮಹಲ್, ರಾಯ್ ಭಗವತ್ ಕಿ ಕೋಠಿ ಮತ್ತೆ ಬೇಗಂ ಮಹಲ್ ಅಂತಕ್ಕಂತಹ ಈ ಒಂದು ಸ್ಮಾರಕಗಳು ಗೊಂಡರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿರುವಂತಹ ಸ್ಮಾರಕಗಳನ್ನು ಇಲ್ಲಿ ಸೇರಿಸಲಾಗಿದೆ. ಅಷ್ಟೇ ಅಲ್ಲದೆ ಹಿಸ್ಟಾರಿಕಲ್ ಎನ್ಸೆಂಬ್ಲಮ್ಸ್ ಆಫ್ ಧಾಮ್ನಾರ್ ಅಂತಕ್ಕಂಥದ್ದು. ಧಾಮ್ನಾರ್ ಅಂತಕ್ಕಂತಹ ಈ ಪ್ರದೇಶದಲ್ಲಿ ಸರಿಸುಮಾರು 51 ಏಕಶಿಲಾ ಬುದ್ಧಿಸ್ಟ್ ಗುಹೆಗಳಿವೆ.
ಆಯ್ತಾ. ಬೌದ್ಧ ಗುಹೆಗಳಿವೆ ಮತ್ತು ಒಂದು ಹಿಂದೂ ದೇವಾಲಯದ ಒಂದು ಕಾಂಪ್ಲೆಕ್ಸ್ ಇದೆ. ಈ ಒಂದು ಕಾಂಪ್ಲೆಕ್ಸ್ ನೊಳಗಡೆ ಧರ್ಮಜೇಶ್ವರ ಟೆಂಪಲ್ ಅನ್ನು ನಾವು ನೋಡಬಹುದು ಆಯ್ತಾ. ಸೊ 51 ಏಕಶಿಲೆಯ ಬೌದ್ಧ ಗುಹೆಗಳು ಮತ್ತು ಹಿಂದೂ ಟೆಂಪಲ್ ಕಾಂಪ್ಲೆಕ್ಸ್ ಆಯ್ತಾ. ಇದೂ ಸಹ ಧಾಮ್ನಾರ್ನಿನ ಪ್ರದೇಶದಲ್ಲಿ. ಈ 6 ನಿಮಗೆ ಇಂಪಾರ್ಟೆಂಟ್ ಆಗ್ತದೆ ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸರಿ, ಹಾಗಿದ್ರೆ ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್ ಏನು ಅಂದ್ರೆ, ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿ ಏನು, ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿ ಏನು ಅಂತ ಅಂದ್ರೆ, ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿ, ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿ ಏನಿದೆ, ಇದರಲ್ಲಿ ರಾಜ್ಯಗಳು ಸೇರಿಸುವ ಕೆಲವೊಂದು ಸ್ಮಾರಕಗಳನ್ನು ಇದಕ್ಕೆ ಆ್ಯಡ್ ಮಾಡಲಾಗ್ತದೆ ಆಯ್ತಾ. ಈ ಸ್ಮಾರಕಗಳು ಈ ಪಟ್ಟಿಯಿಂದನೇ ನೆಕ್ಸ್ಟ್ ಹೋಗುವಂಥದ್ದು ವರ್ಲ್ಡ್ ಹೆರಿಟೇಜ್ ಲಿಸ್ಟಿಗೆ ಆಯ್ತಲ್ವಾ. ಸೊ ಇದರಲ್ಲಿ ಅನೇಕ ಭಾರತದ ಸ್ಮಾರಕಗಳನ್ನು ನಾವು ಗಮನಿಸ್ತೇವೆ. ಇತ್ತೀಚೆಗೆ ಈ 6 ಆ್ಯಡ್ ಮಾಡಿದ್ದೀವಿ ಅಂತ ಹೇಳಬಹುದು. ಸರಿ ಅಲ್ವಾ. ನೆಕ್ಸ್ಟ್ ನೋಡಿ, ಈ ಸ್ಮಾರಕಗಳನ್ನು ಯಾವ ರೀತಿಯಾಗಿ ನಾವು ಚೂಸ್ ಮಾಡ್ತೀವಿ, ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀವಾ? ಇಲ್ಲ, ಅವುಗಳ ಸಾಂಸ್ಕೃತಿಕ ಮತ್ತು ಅಸಾಧಾರಣ ಸಾರ್ವತ್ರಿಕ ಮೌಲ್ಯವನ್ನು ನೋಡಿಕೊಂಡು ಆಯ್ತಾ. ಸಾಂಸ್ಕೃತಿಕ ಮತ್ತು ಅಸಾಧಾರಣ ಸಾರ್ವತ್ರಿಕ ಮೌಲ್ಯವನ್ನ ಅಂದ್ರೆ ನ್ಯಾಚುರಲ್ ಸಿಗ್ನಿಫಿಕೆನ್ಸ್ ಮತ್ತೆ ಎಕ್ಸೆಪ್ಷನಲ್ ಯೂನಿವರ್ಸಲ್ ವ್ಯಾಲ್ಯೂವನ್ನು ನೋಡಿಕೊಂಡು ಇವುಗಳನ್ನ ಇದರಲ್ಲಿ ಆಡ್ ಮಾಡುವಂತಹದ್ದು. ಸರಿಯಾ. ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಏನಿದೆ ಅದು ಪಬ್ಲಿಷ್ ಮಾಡ್ತದೆ ಈ ಒಂದು ಟೆಂಟೇಟಿವ್ ಲಿಸ್ಟ್ ಅನ್ನ. ಸ್ಟೇಟ್ ಪಾರ್ಟೀಸ್ ಏನ್ ಮಾಡಬೇಕು, ಈ ಒಂದು ಲಿಸ್ಟ್ ಅನ್ನ ಫಸ್ಟ್ ಅವರಿಗೆ 1 ವರ್ಷ ಮುಂಚೆನೆ ಸಬ್ಮಿಟ್ ಮಾಡಬೇಕು. ಈ ನಾಮಿನೇಷನ್ಸ್ ಅನ್ನ ನಾಮಿನೇಟ್ ಮಾಡಬೇಕು ಅಂತಂತಂದ್ರೆ ಅವಾಗ ಆ ಒಂದು ಸ್ಮಾರಕದ ನೈಸರ್ಗಿಕ ಅಥವಾ ಸಾರ್ವತ್ರಿಕ ಮೌಲ್ಯವನ್ನು ನೋಡಿ ಅವರು ಡಿಸೈಡ್ ಮಾಡ್ತಾರೆ ಅದನ್ನ ಆಡ್ ಮಾಡಬೇಕಾ ಇಲ್ಲ ಅಂತ. ಟೆಂಟೇಟಿವ್ ಲಿಸ್ಟ್ ನ ಬೆನಿಫಿಟ್ ಏನು ಅಂದ್ರೆ, ಲೇಟರ್ ವರ್ಲ್ಡ್ ಹೆರಿಟೇಜ್ ಲಿಸ್ಟಿಗೆ ಇದನ್ನ ಆಡ್ ಮಾಡಬಹುದು. ಈ ವರ್ಲ್ಡ್ ಹೆರಿಟೇಜ್ ಲಿಸ್ಟಿಗೆ ಆಡ್ ಆದ್ರೆ ಅವುಗಳ ಕನ್ಸರ್ವೇಷನ್, ಅವುಗಳ ಒಂದು ಸಂರಕ್ಷಣೆಯ ಕಾರ್ಯ ಸುಲಭವಾಗುವಂತದ್ದು. ಸರಿ ಅಲ್ವಾ. ನೆಕ್ಸ್ಟ್ ನಮ್ಗೆ 2 ಚಿಕ್ಕ ಟಾಪಿಕ್ಸ್ ಇದೆ. ವರ್ಲ್ಡ್ ವಾಟರ್ ಡೇ ಅಂತಕ್ಕಂಥದ್ದು. ನಮ್ಮ ವರ್ಲ್ಡ್ ವಾಟರ್ ಡೇ ಅನ್ನು ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಮಾರ್ಚ್ 22, ಪ್ರತಿ ವರ್ಷದ ಮಾರ್ಚ್ 22ರಂದು ನಾವು ವರ್ಲ್ಡ್ ವಾಟರ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ ಆಯ್ತಲ್ವಾ. ಸೊ ಏನು ಇದು ವರ್ಲ್ಡ್ ವಾಟರ್ ಡೇಯ ಪ್ರಮುಖ ಉದ್ದೇಶ ಏನು ಅಂತಂತಂದ್ರೆ, ಬೇಸಿಕಲಿ ವಾಟರ್ ಕನ್ಸರ್ವೇಷನ್ ಹೌದಲ್ವಾ. ಜಲ ಸಂರಕ್ಷಣೆ ಇದರ ಪ್ರಮುಖ ಉದ್ದೇಶ. ಇದನ್ನ ಸ್ಟಾರ್ಟ್ ಮಾಡಿರುವಂತವರು ಯಾರು? ಯುನೈಟೆಡ್ ನೇಷನ್ಸ್, UN ಅಥವಾ ನಮ್ಮ ವಿಶ್ವಸಂಸ್ಥೆ ಅಂತ ಹೇಳ್ಬೋದು. 1993ರಿಂದ ನಡೀತಾ ಇದೆ. ಈ ವರ್ಷ 31ನೇಯ ಒಂದು ವರ್ಲ್ಡ್ ವಾಟರ್ ಡೇ ಅಂತ ಹೇಳ್ಬಹುದು. ಥೀಮ್ ಏನು ಅಂತಂದ್ರೆ ಲೆವರೇಜಿಂಗ್ ವಾಟರ್ ಫಾರ್ ಪೀಸ್ ಅಂತಂತಂದ್ರೆ ಯಾವುದಕ್ಕಾಗಿ ನೀರು? ಶಾಂತಿಗಾಗಿ ನೀರು ಆಯ್ತಾ. ಲೆವರೇಜಿಂಗ್ ವಾಟರ್ ಫಾರ್ ಪೀಸ್ ಅಥವಾ ಶಾಂತಿಗಾಗಿ ನೀರು ಅಂತಕ್ಕಂತಹ ಒಂದು ಥೀಮ್ ಅನ್ನು ಇಟ್ಕೊಂಡು ಇದನ್ನ ಡಿಸೈಡ್ ಮಾಡಿರುವಂತಹದ್ದು. ಇದು ನಮ್ಮ ವರ್ಲ್ಡ್ ವಾಟರ್ ಡೇ ಕುರಿತಾಗಿರ್ತಕ್ಕಂಥ ಒಂದು ಚಿಕ್ಕ ನ್ಯೂಸು. ನಮ್ಮ ಲಾಸ್ಟ್ ಟಾಪಿಕ್ ಇವತ್ತಿನದು ಡೌನ್ ಸಿಂಡ್ರೋಮ್ ದಿನ ಆಯ್ತಾ. ವಿಶ್ವ ಡೌನ್ ಸಿಂಡ್ರೋಮ್ ದಿನ. ಇದನ್ನು ನಾವು ಮಾರ್ಚ್ 21ರಂದು ಆಚರಿಸ್ತೇವೆ. ಯಾಕೆ ಅಂತಂತಂದ್ರೆ ಈ ಡೌನ್ ಸಿಂಡ್ರೋಮಿನ ಕುರಿತಾಗಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ. ನೋಡಿ, ಡೌನ್ ಸಿಂಡ್ರೋಮ್ ಏನು ಅಂತಕ್ಕಂಥದ್ದನ್ನ ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರೋದ್ರಿಂದ ಕ್ರಿಯೇಟ್ ಆಗುವಂತಹ ಒಂದು ಡಿಸೀಸ್ ಇದು ಡೌನ್ ಸಿಂಡ್ರೋಮ್. ಇದರ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಲಕ್ಷಣಗಳನ್ನು ನಾವು ಗಮನಿಸಾದ್ರೆ, ವ್ಯಕ್ತಿಯ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಂಠಿತವಾಗಿರ್ತಕ್ಕಂಥ ಬೆಳವಣಿಗೆ ಆಯ್ತಾ. ರಿಟಾರ್ಡೆಡ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಡೆವಲಪ್ಮೆಂಟ್ ಅಂತ ನಾವು ಕರಿಬಹುದು. ಈ ಒಂದು ಡೌನ್ ಸಿಂಡ್ರೋಮ್ ಅನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ನಾವು ಬಹು ಸುಲಭವಾಗಿ ಗಮನಿಸಬಹುದು. ಯಾಕಂತಂದ್ರೆ ಅವರ ದೇಹ ಮತ್ತು ಮುಖದ ನೋಟ ಮತ್ತು ಬೌದ್ಧಿಕ ಅಸಾಮರ್ಥ್ಯತೆಯನ್ನು ನೋಡಿಕೊಂಡು ನಾವು ಈ ಒಂದು ಡಿಸೀಸ್ ಅನ್ನು ಗಮನಿಸಬಹುದು. ನೋಡಿ, ನೆನ್ಪಿಟ್ಕೊಳ್ಳಿ, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ನಿಂದ ಕ್ರಿಯೇಟ್ ಆಗುವಂತಹ ಡಿಸೀಸ್ ಇದು. ಇದರ ಕುರಿತಾಗಿ ಜಾಗೃತಿಗೋಸ್ಕರ ಮಾರ್ಚ್ 21 ಡೌನ್ ಸಿಂಡ್ರೋಮ್ ದಿನ ಅಂತ ಹೇಳಿ ಆಚರಿಸಲಾಗ್ತದೆ ಆಯ್ತಲ್ವಾ. ಸೊ ದೀಸ್ ಆರ್ ದಿ ಟಾಪಿಕ್ಸ್ ಫಾರ್ ದಿಸ್ ವೀಕ್ ಆಯ್ತಾ. ಆದಷ್ಟು ಹೆಚ್ಚೆಚ್ಚು ಟಾಪಿಕ್ಸ್ಗಳನ್ನು ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ನೀವು ಹೇಳಿದ ರೀತಿಯಾಗಿ UPSC ಮತ್ತು KPSC ಎರಡಕ್ಕೂ ಸಂಬಂಧಪಟ್ಟಿರುವಂತೆ ಟಾಪಿಕ್ಸ್ಗಳನ್ನು ನಾವು ಇಡಲಿಕ್ಕೆ ಪ್ರಯತ್ನಿಸಿದ್ದೇವೆ. ಇನ್ನು ಏನೇನು ನಾನು ಕ್ವೆಶನ್ಸ್ಗಳನ್ನು ಕೇಳಿ ಕಮೆಂಟ್ಸಲ್ಲಿ ಉತ್ತರಿಸಿರಿ ಅಂತ ಹೇಳಿರ್ತೀನೋ ಅವುಗಳನ್ನು ನೀವು ದಯವಿಟ್ಟು ಉತ್ತರಿಸಬೇಕು. ಅಷ್ಟೇ ಅಲ್ಲದೆ ಇದನ್ನು ಕುರಿತಾಗಿ ಓದಿ ಅಂತ ಹೇಳಿದರೆ ಅದನ್ನು ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ವಿಡಿಯೋ ನೀವು ಓದಿದರೆ ನಿಮ್ಮ ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಒಂದು ಪ್ರೊಬೆಬಿಲಿಟಿ ಹೆಚ್ಚು. ಓಕೆ ಅಲ್ವಾ. ಸೊ ಇನ್ನು ಹೆಚ್ಚು ಟೈಮ್ ಇಲ್ಲ. ರಫ್ಲಿ 80+ 85 ಮತ್ತು ರೆಸ್ಪೆಕ್ಟಿವ್ಲಿ 95 100 ಡೇಸಸ್ ಉಳಿದಿದೆ ಪ್ರಿಲಿಮ್ಸ್ಗೆ. ಅಂದರೆ KPSC ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆದರೆ, ಇಲ್ಲ ಅಂತಂದ್ರಂತೂ UPSC ಪ್ರಿಲಿಮ್ಸಿಗಂತೂ ಸರಿ ಸುಮಾರು 85 ದಿನ ಉಳಿದಿದೆ. ಟೈಮನ್ನು ವೇಸ್ಟ್ ಮಾಡದೆ 2024 ಅಟೆಂಪ್ಟನ್ನು ಕೊಡ್ತಿರುವವರು ಹೆಚ್ಚೆಚ್ಚು ಎಫಿಷಿಯೆಂಟ್ ಆಗಿ ಓದಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ವೀಕು ಮತ್ತೆ ಇನ್ನೂ ಹೆಚ್ಚು ಟಾಪಿಕ್ಸ್ಗಳನ್ನು ಇಟ್ಕೊಂಡು ನಾವು ಭೇಟಿ ಮಾಡೋಣ. ಅಲ್ಲಿವರೆಗೂ
ನಿಮ್ಮ ಆರೋಗ್ಯವನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ನೀಟಾಗಿ ಹಾರ್ಡ್ ವರ್ಕ್ ಮಾಡಿ. ಧನ್ಯವಾದಗಳು.